ಇವತ್ತಿನ ಟಾಪಿಕ್ ಏನಂದ್ರೆ ಎಲ್ಲರೆಡೆ ಯಹೂದ ಮೊದಲು ಹೋಗಲಿ. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಯೆಹೋವನನ್ನು ಕೇಳಲು ಆತನು ಅವರಿಗೆ ಯೆಹೂದ್ಯರು ಹೋಗಲಿ. ಓಕೆ, ಯಾರು ಹೋಗಲಿ? ಯೆಹೂದ್ಯರು ಹೋಗಲಿ. ಇಗೋ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇನೆ ಅಂದನು. ದೇಶವನ್ನು ಅವರಿಗೆ ನಾನು ಒಪ್ಪಿಸಿದ್ದೇನೆ. ಯೆಹೋಶುವನ ಮರಣದ ನಂತರ ಇಸ್ರಾಯೇಲರಲ್ಲಿ ನ್ಯಾಯಸ್ಥಾಪಕರ ಕಾಲ ಪ್ರಾರಂಭವಾಗ್ತಿದೆ. ಯೆಹೋಶುವನ ಮರಣ ನಂತರ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸುಮಾರು ಬೈಬಲ್ ಅಲ್ಲಿ 15 ನ್ಯಾಯಸ್ಥಾಪಕರುಗಳನ್ನು ನಾವು ನೋಡ್ತೀವಿ. 15 ಜಡ್ಜಸ್. ಈ ನ್ಯಾಯಸ್ಥಾಪಕರ ಕಾಲದಲ್ಲಿ ಉಳಿದಂತ ಇನ್ನೂ ಆ ಕಾನಾನ್ಯರ ರಾಜರುಗಳು, ಯೆಹೋಶುವನ 32 ಕಾನಾನ ರಾಜರುಗಳನ್ನ ಹೊಡೆದು ಇಸ್ರಾಯೇಲರ 12 ಕುಲಗಳಿಗೆ ಹಂಚಿಕೊಟ್ಟಿದ್ದಾನೆ. ಇಸ್ರಾಯೇಲರ 12 ಕುಲಗಳಿಗೆ ಹಂಚಿಕೊಟ್ಟಾಗ ಅವರೆಲ್ಲರೂ ಹೋಗಿ ಆ ಸ್ಥಳದಲ್ಲಿ ವಾಸ ಮಾಡುವಾಗ ಇನ್ನೂ ಉಳಿದಂತ ಕೆಲವು ಕಾನಾನ್ಯ ರಾಜರು ಅವಾಗವಾಗ ಈ ಇಸ್ರಾಯೇಲರ ಮೇಲೆ ದಂಡೆತ್ತಿ ಬಂದು ಅವರನ್ನ ಪೀಡಿಸುತ್ತಾ, ಅವರನ್ನ ಬಾಧಿಸುತ್ತಾ, ಅವರನ್ನ ಯುದ್ಧಕ್ಕೆ ಅವರು ಸಜ್ಜುಗೊಳಿಸ್ತಾ ಇದ್ರು. ಯುದ್ಧಕ್ಕೆ ಬರ್ತಾ ಇದ್ರು, ಅವ್ರ ಮೇಲೆ ಜಗಳ ತಕ್ಕೊಂಡು ಬರ್ತಾ ಇದ್ರು. ಅವರಿಗೆ ಅನೇಕ ಸಣ್ಣ ಸಣ್ಣ ಕಾರಣಗಳಿಂದ ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ರು. ಈಗ ಅವರಲ್ಲಿ ಯುದ್ಧ ನಡೆಸಲಿಕ್ಕೆ, ನಾಯಕತ್ವವನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಮೋಶೆನೂ ಇಲ್ಲ, ಮೋಶೆ ಶಿಷ್ಯನಾದಂಥ ಯೆಹೋಶುವನೇ ಇಲ್ಲ. ಇಲ್ಲಿ ನೋಡ್ರಿ, ಯೆಹೋಶುವನ ಪುಸ್ತಕದಲ್ಲಿ, ಇದ್ರ ಹಿಂದ್ಗಡೆ ಇದ್ದಂತ ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡ್ಬೇಕಾದ್ರೆ, ಮೋಶೆ ಸತ್ತೋದ ಅಂತಂದು ಹೇಳಿ ಯೆಹೋಶುವನು ಬಹಳ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಅವಾಗ ದೇವ್ರು ಬಂದು ಮಾತಾಡ್ತಾರೆ, ಯೆಹೋಶುವ ಡೋಂಟ್ ವರಿ, ನನ್ನ ಸೇವಕನಾದ ಮೋಶೆಯು ಸತ್ತು ಹೋದನು. ಓಕೆ, ಈಗ ನೀನೆದ್ದು ಈ ಇಸ್ರಾಯೇಲರ ಪಾಳ್ಯವನ್ನ, ಈ ಯೋರ್ದಾನ್ ನದಿಯನ್ನು ದಾಟಿಸಿ ನೀನು ಅವರನ್ನ ಕಾನಾನ್ ದೇಶಕ್ಕೆ ಅವರನ್ನು ನಡೆಸು. ಹೆದರಬೇಡ, ಭಯ ಪಡಬೇಡ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲ್ಲಿ ಕೂಡ ಇರ್ತೀನಿ ಎಂಬುದಾಗಿ ದೇವರು ಮೋಶೆನ ನೆನೆಸ್ಕೊಂಡು, ಮೋಶೆ ದೇವರಾದ ನಾನೇ ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಯೆಹೋಶುವನಿಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ಯೆಹೋಶುವನಿಗೆ ಬಂತಟ್ಟಿ ಕೈಯನ್ನು ಹಾಕಿ, ಯೆಹೋಶುವ ಬಿ ಸ್ಟ್ರಾಂಗ್, ಜೋಶುವ ಗೆಟ್ ರೆಡಿ, ಸ್ಟ್ರಾಂಗ್ ಆಗಿದ್ದು ಮುಂದೆ ನಡೆಸಿ ಇವರನ್ನ. ಆತನ ಪಾಪ ನಂಬಿಗಸ್ತನಾಗಿ ಇಡೀ ದೇವ್ರು ಹೇಳಿದಂಥ ಎಲ್ಲ ಕಾರ್ಯಗಳನ್ನು ಆತನ ಮಾಡಿ ಮುಗಿಸಿದ. ಈಗ ಕಾಲವು ಮುಗಿದು ಯೆಹೋಶುವನ ಮರಣದ ಸಮಯ ಹತ್ತಿರವಾಯಿತು. ಯೆಹೋಶುವನ ಸಾಯುವಂತ ಒಂದು ಪರಿಸ್ಥಿತಿಯಲ್ಲಿ ಬಂತು. ಆತನಿಗೆ ಗೊತ್ತಾಯ್ತು, ಈ ಜನರು ಮೊಂಡರಾದಂಥ ಜನರು, ಇಸ್ರಾಯೇಲರು ದೇವರ ವಿರುದ್ಧವಾಗಿ ಮಾತನಾಡುವಂಥ ಜನರು, ಇವ್ರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಅಷ್ಟೇ ಇವರು, ನೀವು ಏನು ಬೇಕಾದ್ದು ಮಾಡಿಕೊಡ್ರಿ. ಎಲ್ಲ ಜನರನ್ನು ಕರೆದ, ತನ್ನ ಫ್ಯಾಮಿಲಿನ ನಿಲ್ಲಿಸ್ಕೊಂಡ. ಯೆಹೋಶುವ ಸಾಯೋದಕ್ಕಿಂತ ಮುಂಚೆ ಹೇಳಿದಂಥ ಕೊನೆಯ ಮಾತು ಏನಂದ್ರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ನಾವು ಸೇವಿಸ್ತೀವಿ, ನಿಮ್ಮ ಗತಿ ಏನು? ನೀವು ಸೇವಿಸಾದ್ರೂ ಸೇವಿಸ್ರಿ, ಬಿಟ್ಟಾದ್ರೆ ದೇವರನ್ನ ಸೇವಿಸಿದ್ರೆ ಅದನ್ನ ಹೇಳ್ತಾರೆ ಬದುಕಿ ಬಾಳುವಿರಿ. ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಿರಿ. ನೀವು ಸೇವಿಸ್ಲಿಲ್ಲ ಅಂದ್ರೆ ನೀವು ಸತ್ತು ಸಮಾಧಿಗೆ ಸೇರ್ತೀರಿ, ದೇವರ ನ್ಯಾಯ ತೀರ್ಪಿಗೆ ಗುರಿ ಆಗ್ತೀರಿ. ವೈರಿಯ ಪಾಳೆಗಳು ಎದ್ದು ಬಂದು ನಿಮ್ಮನ್ನು ಸುಲ್ಕೊಂಡು, ನಿಮ್ಮನ್ನು ಸೂರ್ಯ ಮಾಡಿ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಹೆಂಡತಿ ಮಕ್ಕಳನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ. ನಿಮ್ಮನ್ನು ಕತ್ತಿಗೆ ಬಲಿ ಹಾಕ್ತೀರ. ನೀವು ಯಾವುದು ನೀವು ಬೇಕೋ, ದೇವ್ರು ಬೇಕೋ ಅಥವಾ ಮರಣ ಬೇಕೋ, ನೀವೇ ಆರಿಸ್ಕೊಡ್ರಿ ಎಂಬುದಾಗಿ ಅವರಿಗೆ ಚಾಲೆಂಜ್ ಮಾಡಿ ಕೊಟ್ಟು, ಆತನು ಕಾಲ ನಂತರ ಆತನು ಕೂಡ ಸತ್ತು ಹೋದ. ಈಗ ಸತ್ತು ಹೋಗಿದ್ಮೇಲೆ, ಯೆಹೋಶುವನು ಸತ್ತು ಹೋಗಿದ್ಮೇಲೆ, ಇಸ್ರಾಯೇಲರು ಅವ್ರು ತಿರುಗಿ ಈಗ ಕಾನಾನ್ಯರು ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈಗ ಅವ್ರಿಗೊಂದು ಗೊಂದಲ ಉಂಟಾಯ್ತು. ಈಗ ಅವ್ರಿಗೊಂದು ಪರಿಸ್ಥಿತಿ ಎದುರಾಯ್ತು. ಏನ್ ಪರಿಸ್ಥಿತಿ ಅಂದ್ರೆ, ಯಾರು ಈಗ ಇದರ ನಾಯಕತ್ವವನ್ನು ವಹಿಸ್ಕೊಳ್ಬೇಕು? ಹೂ ವಿಲ್ ಗೋ ಫಸ್ಟ್? ಯಾರು ಮುಂದಾಗಿ ಹೋಗಿ ನಮಗೋಸ್ಕರ ಯುದ್ಧ ಮಾಡ್ತಾರೆ? ಬನ್ನಿರಿ, ದೇವರ ಸನ್ನಿಧಾನದಲ್ಲಿ ಹೋಗಿ ನಾವು ವಿಚಾರಿಸೋಣ ಎಂಬುದಾಗಿ ಅವರೆಲ್ಲರೂ ದೇವರ ಸನ್ನಿಧಾನದಲ್ಲಿ ಅವರು ಕೂಡಿ ಬಂದಿದ್ದಾರೆ. ಈಗ ಅವರು ಕೇಳ್ತಾ ಇದ್ದಾರೆ, ಏನಂತ ಕೇಳ್ತಿದ್ದಾರೆ? ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಯಾರನ್ನು ಕೇಳಿದ್ರಂತೆ? ಯೆಹೋವನನ್ನು ಕೇಳಲು. ಎಲ್ಲರೂ ಜೋರಾಗಿ ಹೇಳ್ರಿ, ಯೆಹೋವನನ್ನ ಕೇಳಲು. ಇನ್ನೊಂದ್ಸಾರಿ, ಈಗ ಆತನು ಹೇಳ್ತಾ ಇದ್ದಾನೆ, ಯೆಹೂದ್ಯರು ಹೋಗಲಿ. ಹಲ್ಲೆಲೂಯಾ. ಯಾರು ಹೋಗಲಿ? ಯೆಹೂದ್ಯರು ಹೋಗಲಿ. ಇಗೋ ದೇಶವನ್ನು ನಾನು ಏನ್ ಮಾಡಿದ್ದೇನೆ, ಅವರಿಗೆ ನಾನು ಒಪ್ಪಿಸಿದ್ದೇನೆ.
ಯಹೂದ್ಯರು ಹೋಗಲಿ. ಯಹೂದ್ಯರು ಹೋಗಲಿ ಎಂದಾಗ ನೋಡ್ಬೇಕಾದ್ರೆ ಕೆಳಗಡೆ ಫುಟ್ ನೋಟ್ನಲ್ಲಿ ಏನು ಹೇಳ್ತಿದೆ ಅದು? ಯಹೂದ ಮೊದಲು ಹೋಗಲಿ ಅಂದರೆ ಸ್ತುತಿಯು ಮೊದಲು ಹೋಗಲಿ. ಯಹೂದ ಅಥವಾ ಯಹೂದ್ಯ ಎಂಬುದಾಗಿ ಹೇಳಬೇಕಾದ್ರೆ ದಟ್ಸ್ ಕಾಲ್ಡ್ ಎ ಪ್ರೈಸ್. ಏನಾಗಿದೆ ಅದು? ಸ್ತೋತ್ರವಾಗಿದೆ, ಸ್ತುತಿಯಾಗಿದೆ. ಆಮೇನ್. ಸ್ತುತಿಯು ಮುಂದೆ ಹೋಗಲಿ. ಜೋರಾಗಿ ಹೇಳ್ರಿ, ಸ್ತುತಿಯು ಮುಂದೆ ಹೋಗಲಿ. ಸ್ತೋತ್ರ ಮುಂದೆ ಹೋಗಲಿ. ಸ್ತೋತ್ರವು ಮುಂದೆ ಹೋಗಲಿ. ಆರಾಧನೆ ಮುಂದೆ ಹೋಗಲಿ. ಆರಾಧನೆ ಮುಂದೆ. ಮಹಿಮೆ ಮುಂದೆ ಹೋಗಲಿ. ಮಹಿಮೆ ಮುಂದೆ. ಜಯ ಮುಂದೆ ಹೋಗಲಿ. ಜಯ ಮುಂದೆ ಹೋಗಲಿ. ನಂಬಿಕೆ ಮುಂದೆ ಹೋಗಲಿ. ನಂಬಿಕೆ ಮುಂದೆ ಹೋಗಲಿ. ಕೃಪೆ ಮುಂದೆ ಹೋಗಲಿ. ಕೃಪೆ ಮುಂದೆ ಹೋಗಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಅವ್ರು ದೇವ್ರು ಹೇಳ್ತಾ ಇರೋದು ಅಂದ್ರೆ ಯಾವ್ದು ಕತ್ತಿ ಮುಂದೆ ಹೋಗೋದ್ ಬೇಡ, ಯಾವ್ದು ಬರ್ಚಿ ಮುಂದೆ ಹೋಗೋದ್ ಬೇಡ, ಯಾವೊಬ್ಬ ನಾನ್ ಸೂಪರ್ ಡಾನ್ ಬಾಡಿ ಬಿಲ್ಡರ್ ನಾನು ಅವನ್ ಮುಂದೆ ಹೋಗೋದ್ ಬೇಡ, ಬೇಕಾಗಿಲ್ಲ. ಯುದ್ಧ ಮಾಡೋದಿಲ್ಲ ನಿಪುಣನು, ಬಿಲ್ ಹೊಡೆಯೋದ್ರಲ್ಲಿ ಬಹಳ ನಿಪುಣನು, ನಾನು ಮುಂದೆ ಹೋಗ್ತೀನಿ. ನೋ, ದೇವ್ರು ಹೇಳ್ತಿರೋದೇನಂದ್ರೆ ಯಾರು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಮುಂದೆ ಹೋಗ್ಬೇಕಾಗಿರೋದು ಸ್ತುತಿ ಮುಂದೆ ಹೋಗ್ಲಿ. ಆಮೇನ್. ಸ್ತೋತ್ರ ಮುಂದೆ ಹೋಗ್ಲಿ. ಆಮೇನ್. ನಮ್ಮ ಜೀವಿತದಲ್ಲಿ ಕೂಡ ಬರುವ ಅನೇಕ ಯುದ್ಧಗಳ ಮಧ್ಯದಲ್ಲಿ ಓಕೆ, ನಾವು ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಸಾಮರ್ಥ್ಯದಿಂದ ನಾವು ಅದನ್ನು ಎದುರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ನೋ, ಯುದ್ಧವು ದೇವರದಾಗಿದೆ. ಯುದ್ಧ ಫಲವು ಆತನ ಕೈಯಲ್ಲಿದೆ. ನಮಗೋಸ್ಕರ ಯುದ್ಧ ಮಾಡುವ ಆತನು ನಮ್ಮ ಸಂಗಡ ಇರಬೇಕಾದ್ರೆ ದೇವ್ರು ಹೇಳ್ತಾನೆ, ಯುದ್ಧ ಮಾಡೋದಕ್ಕಿಂತ ಮುಂಚೆ ಜಯ ಸಿಕ್ಕಿದೆ ಎಂಬುದಾಗಿ ದೇವರಿಗೆ ಏನ್ ಮಾಡು? ಸ್ತುತಿ ಮಾಡು. ಆಮೇನ್. ದೇವರಿಗೆ ಏನ್ ಮಾಡು? ಸ್ತೋತ್ರ ಹೇಳು. ಹಲ್ಲೆಲೂಯಾ. ದೈವ ಜನರು ಸ್ತೋತ್ರ ಮಾಡುವ ಜನರಾಗಿದ್ದಾರೆ. ನಂಬಿಕೆಯಿಂದ ನಂಬಿ ದೇವರಿಗೆ ಸ್ತುತಿ ಸಲ್ಲಿಸುವ ಜನರಾಗಿದ್ದಾರೆ. ಆಮೇನ್. ಆಮೇನ್. ನಮ್ಮ ಹೃದಯದಲ್ಲಿ ಫಸ್ಟ್ ಉಕ್ಕಬೇಕಾಗಿರೋ ಮೊದಲನೇ ಮಾತು ಯಾವುದಂದ್ರೆ ದೇವರಿಗೆ ಹೇಳುವ ಸ್ತೋತ್ರ, ದೇವರಿಗೆ ಸಲ್ಲಿಸುವ ಸ್ತುತಿ. ಆಮೇನ್. ಪ್ರೈಸ್. ಓಕೆ, ಲೆಟ್ ಶಾಲ್ ಗೋ ಫಸ್ಟ್ ಪ್ರೈಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನಕಾರ ಹೇಳ್ತೇನೆ, ಬನ್ನಿರಿ ಯೆಹೋವನಿಗೆ ನಾವೇನ್ ಮಾಡೋಣ? ಕೃತಜ್ಞತೆಯ ಸ್ತುತಿಯನ್ನು ನಾವು ಸಲ್ಲಿಸೋಣ. ದ ಫಸ್ಟ್ ಗೋ ಫಸ್ಟ್ ಪ್ರೈಸ್. ನಾವು ಕಲಿಬೇಕಾಗಿದ್ರೆ ಇವತ್ತು ದೇವ್ರು ನಮ್ಮನ್ನು ಕಲಿಸ್ತಾ ಇದ್ದಾನೆ. ನಮ್ಮ ಹೃದಯವನ್ನು ಇವು ಟ್ಯೂನ್ ಮಾಡ್ಕೊಳ್ರಿ, ನಿಮ್ಮ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ರಿ. ಬರುವ ಯಾವುದೇ ಪರಿಸ್ಥಿತಿ ಇರಲಿ, ಸ್ವಾಮಿ ಈ ಪರಿಸ್ಥಿತಿಯಲ್ಲಿ ಇದ್ದೇನೆ, ಈ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ನಾನು ನಿನಗೆ ಸ್ತೋತ್ರಗಳನ್ನು ಹೇಳ್ತೇನೆ. ಹಲ್ಲೆಲೂಯಾ. ಎಷ್ಟು ಉದಾಹರಣೆಗಳು ಬೇಕಾದ್ರೂ ತೆಗಿಬೋದ್ರಿ. ನಿನ್ನೆ ತೆಗಿತಾ ಇದ್ದೇನೆ, ಎಷ್ಟು ಸಿಗ್ತಾ ಇದೆ ನನಗೆ. ಬಟ್ ನನ್ನ ಟೈಮ್ ಓಕೆ, ನನ್ನ ಕೊಂಚ ಸಮಯದಲ್ಲಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಹೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆಮೇನ್. ನೋಡ್ರಿ, ಯಹೂದ್ಯರು ಅವ್ರು ಏನ್ ಮಾಡಿದ್ದಾರೆ? ಕೈಯಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗ್ಬೇಕು? ಆದ್ರೆ ದೇವ್ರು ಹೇಳ್ತಿರೋದೇನಂದ್ರೆ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ್ರಿ. ದೇವ್ರು ನನಗೆ ಆಲ್ರೆಡಿ ಏನ್ ಮಾಡಿದ್ರೆ ದೇಶವನ್ನು ಅವ್ರಿಗೆ ಒಪ್ಪಿಸಿದ್ದೇನೆ ಅಂದಾಗ ಸುಮ್ಮನೆ ಜಯಧ್ವನಿ ಮಾಡ್ರಿ, ಸುಮ್ಮನೆ ಸ್ತೋತ್ರ ಹೇಳ್ತಾ ಹೋಗ್ರಿ. ಹಲ್ಲೆಲೂಯಾ. ಆಮೇನ್. ನೋಡ್ರಿ, ಬೈಬಲಲ್ಲಿ ಓಕೆ ಅನೇಕ ಕಡೆ ಸ್ತುತಿಯು ಓಕೆ ಅನೇಕ ಕಾರ್ಯಗಳನ್ನು ಉಂಟು ಮಾಡಿದೆ. ನೋಹ ತನ್ನ ರಕ್ಷಣೆಗೋಸ್ಕರ ಸ್ತುತಿಯನ್ನ ಆತನ ಸರ್ವಾಂಗ ಹೋಮವಾಗಿ ಆತನ ಸಲ್ಲಿಸಿದ್ದಾನೆ. ಅವರು ನಾವೆಯಿಂದ ಹೊರಗೆ ಬಂದಿದ ತಕ್ಷಣನೇ ನೋಹ ಮತ್ತು ಆತನ ಕುಟುಂಬದವರು ಎಂಟೈರ್ ಫ್ಯಾಮಿಲಿ ಓಕೆ, ಆದಿಕಾಂಡ 8-20 ವಾಕ್ಯದಲ್ಲಿ ಹೇಳ್ತಿದೆ, ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞ ವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನಮ್ಮ ಸ್ತುತಿ ಎಂತ ಸ್ತುತಿ ಆಗಿರ್ಬೇಕು ಹೇಳ್ರಿ? ಸರ್ವಾಂಗ ಸ್ತುತಿ ಆಗಿರ್ಬೇಕು. ಯಾವುದಕ್ಕೋಸ್ಕರ? ದೇವರು ನಮಗೆ ಕೊಟ್ಟ ರಕ್ಷಣೆಗೋಸ್ಕರ. ಆಮೆನ್. ನಾವು ನ್ಯಾಯ ತೀರ್ಪಿನಿಂದ ತಪ್ಪಿಸಲ್ಪಟ್ಟಿದ್ದೇವೆ. ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ನ್ಯಾಯ ತೀರ್ಪಿನಿಂದ ತಪ್ಪಿಸಲ್ಪಟ್ಟಿದ್ದೇವೆ. ಆಮೆನ್. ಮುಂದೆ ಬರುವ ದೇವರ ಕೋಪದಿಂದ ತಪ್ಪಿಸಲ್ಪಟ್ಟಿದ್ದೇನೆ. ಸೇ ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೀರ್ತನೆ 150ನೇ ಕೀರ್ತನೆ 6ನೇ ವಾಕ್ಯ ಹೇಳ್ತಿದೆ, ಶ್ವಾಸವಿರುವುದೆಲ್ಲವೂ ಯೆಹೋವನಿಗೆ ಸಲ್ಲಲಿ. ನಾವು ದೇವರ ಸನ್ನಿಧಾನದಲ್ಲಿ ಸ್ತುತಿ ಮಾಡಬೇಕಾದ್ರೆ ಯಾರು ನಾವು ಸ್ತುತಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ಇದು ನಮಗೆ ಗೊತ್ತಿರಬೇಕು. ಯಾರು ಸ್ತುತಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ಅಂದ್ರೆ ನಮಗೆ ರಕ್ಷಣೆ ಕೊಟ್ಟ ಆತನಿಗೆ ನಾವು ಸ್ತುತಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ. ನಮ್ಮನ್ನ ರಕ್ಷಿಸಿದ ಆತನಿಗೆ ನಾವು ಸ್ತುತಿ ಮಾಡ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮನ್ನು ಕಾಪಾಡಿದ ಆತನಿಗೆ ನಾವು ಸ್ತುತಿ ಸಲ್ಲಿಸೋದಕ್ಕಾಗಿ ನಾವು ಬಂದಿದ್ದೇವೆ. ಬೆಂಕಿ ಅಗ್ನಿ ಗಂಧಕಗಳಿರುವ ಆ ನರಕದ ಕೆರೆಯಿಂದ ತಪ್ಪಿಸಿದ ಆತನಿಗೆ ನಾವು ಸ್ತುತಿ ಮಾಡ್ಲಿಕ್ಕಾಗಿ ನಾವು ಬರ್ತಾ ಇದ್ದೇವೆ. ನಮಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟ ಆತನಿಗೆ ನಾವು ಸ್ತುತಿ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ. ನಮ್ಮ ಮರಣವನ್ನ ಆತನ ಜಯಿಸಿ ಹೂಣಿ ಅದನ್ನೆಲ್ಲವೂ ಕ್ಯಾನ್ಸಲ್ ಮಾಡಿ ಪುನರುತ್ಥಾನವಾಗಿ 3ನೇ ದಿನದಲ್ಲಿ ಎದ್ದು ನಮಗೆ ಪುನರುತ್ಥಾನವನ್ನ ಜಯವನ್ನ ಪರಲೋಕದ ನಿತ್ಯ ಜೀವನ ಕೊಟ್ಟಾತನಿಗೆ ನಾವು ಸ್ತುತಿ ಮಾಡ್ಲಿಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡು ಕೈಗಳನ್ನು ನಾವು ಎತ್ತಿ ಹೇಳೋಣ, ಎಲ್ಲ ಸ್ತುತಿಯು ಸ್ತೋತ್ರವಾತನಿಗೆ ಸಲ್ಲಲಿ. ಆಮೆನ್. ಸರ್ವಾಂಗ ಎಂದು ಹೇಳಬೇಕಾದ್ರೆ ಪೂರ್ಣ ಹೃದಯದಿಂದ ಬರುವ ಸ್ತುತಿ, ಪೂರ್ಣ ಮನಸ್ಸಿನಿಂದ ಬರುವ ಸ್ತುತಿ, ಪೂರ್ಣ ಶಕ್ತಿಯಿಂದ ಬರುವಂತ ಸ್ತುತಿ. ಆಮೆನ್. ಆಮೆನ್.
ಹಾಲೆಲೂಯ. ಆ ರೀತಿಯಾಗಿ ಸಲ್ಲಿಸುವ ಜನರು ನಾವಾಗಿದ್ದೇವೆ. ಯಾಕಂದ್ರೆ ಸ್ತುತಿಯು ರಕ್ಷಣೆಯನ್ನು ಹೊತ್ತುಕೊಂಡು ಬರುವಂತದ್ದಾಗಿದೆ. ಆಮೆನ್. ಸ್ತುತಿಯು ಕೇಡಿನಿಂದ ನಮ್ಮನ್ನು ತಪ್ಪಿಸಿ ರಕ್ಷಣೆಗೆ ಅದು ನಡೆಸುವಂತದ್ದಾಗಿದೆ. ಹಾಲೆಲೂಯ. ಕೆಳಗಡೆ ಏನ್ ಹೇಳ್ತಿದೆ? ಸ್ತುತಿಯು ರಕ್ಷಣೆಗಾಗಿ ಸಲ್ಲಿಸುವ ಸರ್ವಾಂಗ ಹೋಮವಾಗಿದೆ. ಆಮೆನ್. ಓಕೆ, ಐಲ್ ಗೋ ಫಾಸ್ಟ್. ಓಕೆ, ನೆಕ್ಸ್ಟ್ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಓಕೆ, ವಿಮೋಚನೆ ಕಾಂಡ 15ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಬರ್ಬೇಕಾದ್ರೆ ಕೆಳಗಡೆ ಹೋದ್ರೆ ಏನ್ ಹೇಳ್ತಿದೆ? ಫುಟ್ ನೋಟು. ಸ್ತುತಿಯು ಮಹತ್ ಕಾರ್ಯಗಳನ್ನು ಉಂಟು ಮಾಡುತ್ತದೆ, ಶತ್ರುಗಳನ್ನು ನಾಶ ಮಾಡುತ್ತದೆ. ಓಕೆ, ಏನ್ ಮಾಡ್ತದಂತೆ? ಸ್ತುತಿಯು ಮಹತ್ ಕಾರ್ಯಗಳನ್ನು ಉಂಟು ಮಾಡ್ತದೆ. ನಮ್ಮ ಮುಂದೆ ಅನೇಕ ಸವಾಲುಗಳು ಇರ್ಬೋದ್ರಿ. ಹಿಂದೆ ಅನೇಕ ಸವಾಲಿದೆ, ಮುಂದೆ ಅನೇಕ ಸವಾಲಿದೆ. ಹಿಂದೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮುಂದ್ಗಡೆ ನೋಡ್ಬೇಕಾದ್ರೆ ಭಯಂಕರ ಅಡ್ಡದಾರಿ ಇದೆ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಮರಣವು ಹತ್ತಿರವಾಗ್ತಾ ಇದೆ, ಶೋಧನೆಗಳು ಹತ್ತಿರವಾಗ್ತಾ ಇದೆ, ಪರಿಶೋಧನೆಗಳು ಹತ್ತಿರವಾಗ್ತಾ ಇದೆ. ಇಂಥ ಸಮಯದಲ್ಲಿ ಏನ್ ಮಾಡಬೇಕು? ಯಾರು ನಮ್ಮ ಜೊತೆಗೆ ನಿಲ್ತಾರೆ? ಯಾರಾದ್ರೂ ನಿಲ್ತಾರಾ? ಯಾರಾದ್ರೂ ನಮಗೆ ಸಹಾಯ ಮಾಡೋರಿದ್ದಾರಾ? ಯಾರಾದ್ರೂ ನಮ್ಮ ಪರಿಸ್ಥಿತಿ ನಮ್ಮನ್ನು ಬಿಡಿಸೋರಿದ್ದಾರಾ ಎಂಬುವ ಅನೇಕ ಗಲಿಬಿಲಿಗಳ ಮಧ್ಯದಲ್ಲಿ ಕೂಡ ಸ್ತುತಿಯು ಮಹತ್ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೈಬಲಲ್ಲಿ ನೋಡ್ಬೇಕಾದ್ರೆ, ಇಸ್ರಾಯೇಲ್ ಜನರು ಆ ಒಂದು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದು ನಿಂತಿರುವಾಗ ಅವ್ರು ಗುಣಗುಡ್ತಾ ಇದ್ದಾರೆ. ಅಯ್ಯೋ ಮೋಶೆ, ಹಿಂದ್ಗಡೆ ಫರೋನ್ ಸೈನ್ಯ, ಮುಂದ್ಗಡೆ ಕೆಂಪು ಸಮುದ್ರ. ಎಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಂದು ಸಿಗಾಕೊಂಡಿದ್ದೇವೆ. ಹಿಂದೆ ಶತ್ರು, ಮುಂದೆ ಮರಣ. ಹಿಂದೆನೂ ಮರಣ, ಮುಂದೆನೂ ಮರಣ. ವಾಟ್ ವಿ ಡೂ? ನಾವೇನ್ ಮಾಡೋಣ? ಮೋಶೆ ಹೇಳ್ತಿದ್ದಾನೆ, ಸ್ವಾಮಿ ನಾವೀಗ ಏನ್ ಮಾಡ್ಬೇಕು? ದೇವ್ರು ಹೇಳಿದ್ರೆ, ಯಾಕೆ ತಲೆ ಕೆಡ್ಸ್ಕೊಂತೆ? ಕೈಯಲ್ಲಿ ಏನಿದೆ? ನಿನ್ ಕೈಯಲ್ಲಿ ಏನಿದೆ? ಅಲ್ಲಿ ನೋಡ್ರಿ, ಮೋಶೆ ಕೈಯಲ್ಲಿ ಏನಿದೆ? ಕೋಲಿದೆ, ಸುಮ್ಮನೆ ಅದ್ರ ಮೇಲೆ ಚಾಚು. ದೇವ್ರು ಹೇಳ್ತಾನೆ, ಈ ದಿನ ನೋಡುವ ಐಗುಪ್ತರನ್ನು ಮುಂದೆ ನೀವು ಎಂದಿಗೂ ನೀವು ನೋಡುವುದಿಲ್ಲ. ಹಾಲೆಲೂಯ. ಇವತ್ತು ನೋಡುವ ನಿಮ್ಮ ಶತ್ರುಗಳನ್ನ ನೀವು ಎಂದಿಗೂ ನೋಡೋದಿಲ್ಲ. ನಮ್ಮ ದೇವರು ಯಾರಾಗಿದ್ದಾನೆ ಗೊತ್ತಾ? ಮಹತ್ ಕಾರ್ಯಗಳನ್ನ ಮಾಡುವ ದೇವರಾತನಾಗಿದ್ದಾನೆ. ಕೆಂಪು ಸಮುದ್ರವನ್ನ ಸೀಳಿ, ಆಮೆನ್, ಇಸ್ರಾಯೇಲ್ ಜನರನ್ನ ಒಣ ನೆಲದಲ್ಲಿ ಅವರನ್ನ ನಡೆಸಿ, ಅದೇ ಸಮುದ್ರದಲ್ಲಿ ಫರೋಹನ ಎಂಟೈರ್ ಸೈನ್ಯ 2,95,200 2,95,200ಕ್ಕಿಂತ ಹೆಚ್ಚು ಆ ಇಸ್ರಾಯೇಲ್ ಮೈಟಿ ಆರ್ಮಿ, ಆ ಭಯಂಕರವಾದ ಆ ಮೈಟಿ ಬಲಿಷ್ಠವಾದಂತ ಆ ಒಂದು ಸೈನ್ಯವನ್ನ ದೇವರು ಆ ಕೆಂಪು ಸಮುದ್ರದಲ್ಲಿ ಅವರನ್ನು ಕೆಡವಿ ಬಿಟ್ಟನು. ಹಲ್ಲೆಲೂಯ. ಈಗ ಏನಾಯ್ತು? ವಾವ್, ಎಲ್ಲರೂ ನಾವು ಹೊರಗಡೆ ಬಂದ್ವಿ, ತಪ್ಪಿಸಲ್ಪಟ್ವಿ. ನೋ, ಅಷ್ಟೇ ಸುಮ್ಮನೆ ಬಾಯಿ ಮಾತಿಂದ ಹೇಳಿಲ್ಲ. ಅವ್ರು ಸುಮ್ಮನೆ ಇರಲಿಲ್ಲ. ದೇ ಸ್ಯಾಂಗ್ ಟು ದ ಗಾಡ್. ಅವ್ರು ಏನ್ ಮಾಡಿದಂತೆ? ದೇವರಿಗೆ ಹಾಡಿದರು. ದೇ ಸ್ಟಾರ್ಟ್ ಟು ಸಿಂಗಿಂಗ್. ಅವ್ರು ಹಾಡ್ಲಿಕ್ಕೆ ಅವರು ಪ್ರಾರಂಭಿಸಿದ್ರು. ಹೋದ್ರೆ ಅದನ್ನ ಏನ್ ಹೇಳ್ತದೆ? ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಏನಂತ ಹಾಡ್ತಾ ಇದ್ರು ಅವರು? ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ, ಆತನು ಮಹಾ ಜಯಶಾಲಿಯಾದನು. ಆಮೆನ್. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಓಹೋ, ಹಾಲೆಲೂಯಾ, ಹಾಲೆಲೂಯಾ. ಶತ್ರುಗಳನ್ನ ದೇವರು ಏನ್ ಮಾಡಿದ್ದಾನಂತೆ? ಕೆಡವಿ ನಾಶ ಮಾಡಿ. ಒಂದ್ಸರಿ ಹೇಳಿ, ಕೆಡವಿ ನಾಶ ಮಾಡಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತ ಪ್ರಾರಂಭವಾಗದೆ ಸ್ತುತಿ ಸ್ತೋತ್ರದಿಂದ, ಎಂಡ್ ಆಗೋದು ಕೂಡ ಸ್ತುತಿ ಸ್ತೋತ್ರದಿಂದ. ಅದರ ಮಧ್ಯದಲ್ಲಿ ಬರುವ ಯಾವುದೇ ಶತ್ರು ಕೂಡ ನಮ್ಮ ಮುಂದೆ ನಿಲ್ಲಲಾರನು. ಯಾವ ಶತ್ರು ಕೂಡ ನಮ್ಮನ್ನ ಬಾಧಿಸಲಾರನು. ಯಾವ ಶತ್ರು ನಮ್ಮನ್ನ ಜಯಿಸಲಾರದು. ಹಲ್ಲೆಲೂಯಾ. ಸ್ತುತಿಗೆ ಶತ್ರುವನ್ನ ಸೋಲಿಸುವ ಶಕ್ತಿ ಇದೆ. ಆಮೆನ್. ಸ್ತೋತ್ರಕ್ಕೆ ವೈರಿಯನ್ನ ನಾಶ ಮಾಡುವ ಶಕ್ತಿ ಇದೆ. ಆಮೆನ್. ನಿನ್ನ ಪರಿಸ್ಥಿತಿ ಎಲ್ಲವನ್ನ ದೇವರು ಬದಲಾಯಿಸಿ ಮಹತ್ ಕಾರ್ಯಗಳನ್ನ ಮಾಡುವಂತ ಶಕ್ತಿ ನಮ್ಮ ಸ್ತುತಿಗೆ, ನಮ್ಮ ಸ್ತೋತ್ರಕ್ಕೆ ಇದೆ. ವಾ, ಬ್ಯೂಟಿಫುಲ್. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ನಾವು ಹಾಡ್ತೇವೆ. ಹೇಳ್ರಿ, ನಾವು ಹಾಡ್ತೇವೆ, ನಾವು ಕುಣಿತೇವೆ, ನಾವು ಜಯಘೋಷ ಮಾಡ್ತೇವೆ. ಯಾಕಂದ್ರೆ ನಮ್ಮ ಹೃದಯದಲ್ಲಿ ದೇವರು ಏನ್ ಇಟ್ಟಿದ್ದಾನೆ ಗೊತ್ತಾ? ಉತ್ಸಾಹದ ಸ್ತುತಿಯನ್ನು ಇಟ್ಟಿದ್ದಾನೆ, ಸಂತೋಷದ ಸ್ತುತಿಯನ್ನು ಇಟ್ಟಿದ್ದಾನೆ. ಆ ಮಹತ್ ಕಾರ್ಯಗಳನ್ನ ನೆನೆಸುವಾಗಲೇ ನಾವು ಹೇಳ್ತೇವೆ, ನನ್ನ ಮನವೇ, ನನ್ನ ಸರ್ವೇಂದ್ರಿಗಳೇ, ಆತನ ಮಾಡಿದ ಏನಂತೆ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ದೇವರನ್ನ ಆರಾಧಿಸುವ ಜನರು ನಾವು ಆಗಿದ್ದೇವ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ಒಳಗಡೆ ದೇವರು ಏನ್ ಇಟ್ಟಿದ್ದಾನೆ ಗೊತ್ತಾ? ಸ್ತುತಿ ಸ್ತೋತ್ರ ದೇವ್ರು ನಮ್ಮ ಒಳಗಡೆ ಇಟ್ಟಿದ್ದಾನ್ರಿ. ಆಮೆನ್, ಆಮೆನ್, ಆಮೆನ್. ನಾವು ಯಾರಿಗೆ ನಾವು ಸ್ತುತಿ ಸ್ತೋತ್ರ ಮಾಡ್ತೀವಿಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ನಮ್ಮ ರಕ್ಷಿಸಿದ ಆತನಿಗೆ ನಾವು ಸ್ತೋತ್ರ ಮಾಡುವ ಜನರು ನಾವು. ಹಲ್ಲೆಲೂಯಾ. ಇನ್ನೊಬ್ಬ ಬೆಸ್ಟ್
ಬೆಸ್ಟ್ ವ್ಯಕ್ತಿ ನಮಗೆ ಬೈಬಲಲ್ಲಿ ಸಿಗ್ತಾನ್ರಿ. ಯಾರು ಗೊತ್ತರ ಅದು? ಓಕೆ, ಯೋಬ. ನೋಡ್ರಿ ಕೆಳಗಡೆ ಹೋದ್ರೆ ಯೋಬನ್ ಗ್ರಂಥ 1:21 ವಾಕ್ಯ, ಅದ್ರ ಕೆಳಗಡೆ ಫುಟ್ ನೋಟ್ ಏನ್ ಹೇಳ್ತದೆ? ಸ್ತುತಿಯು ದೇವರ ವಿರುದ್ಧವಾಗಿ ಹಾ, ಗುಣಗುಟ್ಟುವುದಿಲ್ಲ. ಸ್ತುತಿಯು ದೇವರಿಗೆ ವಿರುದ್ಧವಾಗಿ ಏನ್ ಮಾಡೋದಿಲ್ಲ ಅಂತೆ, ಅದು ಗುಣಗುಟ್ಟುವುದಿಲ್ಲ, ಬದಲಾಗಿ ಹಾ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಬದಲಾಗಿ ಎಲ್ಲವನ್ನ ಸಹಿಸಿಕೊಳ್ತದೆ. ಸ್ತುತಿ ಎಲ್ಲವನ್ನ ಸಹಿಸಿ. Amen. ಅದಕ್ಕೆ ದೇವ್ರು ಹೇಳ್ತಿದ್ದಾರೆ, ಇಸ್ರಾಯಲ್ರೇ ಮೊದಲು ಯಾರು ಹೋಗ್ಲಿ? ಯಹೂದ ಹೋಗಲಿ. ಎಲ್ಲರ ಮೊದಲು ಯಾರು ಹೋಗ್ಲಿ? ಯೆಹೂದ ಹೋಗಲಿ. ಈಗ ಹೇಳ್ರಿ, ಯಹೂದ ಮುಂದೆ ಹೋಗೋದಂದ್ರೆ ಏನು ಹೋಗಲಿ? ಸ್ತುತಿಯು ಹೋಗಲಿ. ಮುಂದೆ ಯಾವ್ದು ಹೋಗಲಿ? ಸ್ತುತಿಯು ಮುಂದೆ ಹೋಗಲಿ. ಸ್ತುತಿ ಮುಂದೆ ಹೋಗ್ಬೇಕಾದ್ರೆ ಅದು ಸರ್ವಾಂಗ ಹೋಮವಾಗಿ ಕಾಣಿಸ್ತದೆ. ಆಮೆನ್. ಸ್ತುತಿಯು ಮುಂದೆ ಹೋಗ್ಬೇಕಾದ್ರೆ ಮಹತ್ ಕಾರ್ಯಗಳನ್ನು ಮಾಡುವಂತದ್ದಾಗಿದೆ. ಆಮೆನ್, ಆಮೆನ್. ಸ್ತುತಿಯು ಮುಂದೆ ಹೋದ್ರೆ ವೈರಿಗಳನ್ನ ನಾಶ ಮಾಡುವಂತದ್ದಾಗಿದೆ. ಆಮೆನ್. ಸ್ತುತಿಯು ಮುಂದೆ ಹೋಗ್ಬೇಕಾದ್ರೆ ಅದು ದೇವರ ವಿರುದ್ಧವಾಗಿ ಗುಣಗುಟ್ಟುವುದಿಲ್ಲ, ಬದಲಾಗಿ ಎಲ್ಲವನ್ನ ಸಹಿಸಿಕೊಳ್ಳುವಂತದ್ದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತುತಿ ಏನ್ ಮಾಡ್ತದೆ? ಗುಣಗುಟ್ಟುವುದಿಲ್ಲ. ಹೇಳ್ರಿ, ಗುಣಗುಟ್ಟುವುದಿಲ್ಲ. ಸ್ತುತಿಯು ಗುಣಗುಟ್ಟುವುದಿಲ್ಲ. ಪಕ್ಕದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ. ಓಕೆ, ನೀವಿಬ್ರು ಓಡ್ಬನ್ರು, ನನ್ನ ಆ ಕಡೆ ನಿಂತ್ಕೊಳ್ರಿ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಇವರಿಬ್ರು ಇರ್ತಾರ್ರಿ. ಓಕೆ, ಯಾರಿರ್ತಾರೆ? ಒಬ್ರು ಇರ್ತಾರೆ, ಇವನು ಸ್ತುತಿ, ಇವನು ಗುಣಗುಟ್ಟವನು. ಓಕೆ, ಈಗ ಸ್ತುತಿ ನನ್ನ ಮೇಲೆ ಕೈ ಹಾಕು. ವಾ, ನಾನು ಸ್ತುತಿ ಜೊತೆ ನಿಂತ್ಕೊಂಡ್ರೆ ಸ್ತುತಿ ನನ್ನನ್ನು ಹಿಡ್ಕೊಳ್ತದೆ. ಪ್ರೈಸ್ ಎಲ್ಲೋ. ಈಗ ನಾನು ಯಾರ ಜೊತೆಗೆ ಹೋಗ್ತಾ ಇದ್ದೇನೆ? ಈಗ ನಾನು ಎಲ್ಲೇ ಹೋದ್ರೆ ಯಾರ ಜೊತೆಗೆ ಹೋಗ್ತಾ ಇದ್ದೇನೆ? ಸಮ್ಟೈಮ್ಸ್ ಕೆಲವೊಂದು ಪರಿಸ್ಥಿತಿಗೆ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಲ್ಲ. ಏನು, ಬಾಯಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಯಾವಾಗ ಹಿಂಗೆ ಅನ್ನೋ ಸ್ತುತಿ ಕೈ ಬಿಟ್ಬಿಡೋದ ನಾನು. ಹಿಂದೆ ಹೋಗು. ಯಾರ ಹತ್ರ ಬರ್ತಾರೆ ಈಗ? ಗುಣಗುಟ್ಟ ಬರ್ತಾನೆ ಈಗ, ಹಿಡ್ಕಾಣ. ಈಗ ಯಾರಿದ್ದಾರೆ ನನ್ನ ಜೊತೆಗೆ? ಯಾರಿದ್ದಾರೆ ಈಗ? ಗುಣಗುಟ್ಟುವಿಕೆ ನನ್ನ ಜೊತೆಗಿದ್ರೆ ಯಾರು ಬಿಟ್ಟು ಹೋಗಿದ್ದಾರೆ ಈಗ? ಸ್ತುತಿ ಬಿಟ್ಟು ಹೋತಂದ್ರೆ ದೇವರ ಮಹಿಮೆ ಬಿಟ್ಟು ಹೋಗ್ತಿದ್ದಾರೆ. ಸ್ತುತಿ ಬಿಟ್ಟು ಹೋಯ್ತಂದ್ರೆ ದೇವರ ಕಾರ್ಯಗಳು ಬಿಟ್ಟು ಹೋಗ್ತದೆ. ಸ್ತುತಿ ಬಿಟ್ಟು ಹೋಯ್ತು ಅಂದ್ರೆ, ಸ್ತೋತ್ರ ಬಿಟ್ಟು ಹೋಯ್ತು ಅಂದ್ರೆ ಗುಣಗುಟ್ಟುವೆ ಬಂದು ನಮ್ಮನ್ನು ಅಪ್ಕೊಳ್ತದೆ. ಪ್ರೈಸ್ ಅಲಾರ್ಡ್. ಬರೀ ಅಪ್ಕೊಳೋದಲ್ಲ, ಒಂದೊಂದ್ಸತಿ ಇದು ಎಷ್ಟು ಕ್ಯಾಕೆ ಹೊಡಿತಿತ್ತಂದ್ರೆ ಇದು ಹಾಕೊಂಡು ಒಂದೊಂದ್ಸತಿ ಗುಣಗುಟ್ಟುವಿಕೆಗೆ ನಾವು ಊಟ ಹಾಕ್ತೀವ್ರಿ. ಗುಣಗುಟ್ಟಿ ಇದಕ್ಕೆ ಊಟ ಹಾಕಿ ಇದು ನನಗಿಂತ ಹೈಟ್ ಆಗ್ಬಿಟ್ಟೈತಿ. ಇದು ಗುಣಗುಟ್ಟೋದು ನನಗಿಂತ ಬಲಿಷ್ಠ, ನನಗಿಂತ ಸ್ಟಾರ್ಟಿಂಗ್ ಇದ್ದಾಗ ಇದು ಸಣ್ಣ ಕೂಸಿದ್ದಾಗ ಹಿಂಗೆ ಒಂದೇ ಕೈ ಹಿಂಗೆಲ್ಲ ತಿರುಗಾಡಿಸ್ತಿದ್ದೆ ಇವನಿಗೆ. ಕರೆಕ್ಟಾ ಸರ್? ಎಲ್ಲ ಹತ್ತಿ ಹಿಂಗೆಲ್ಲ ಪಲ್ಟಿ ಎಲ್ಲ ಹೊಡಿಸಿದ್ದೆ ಇವನಿಗೆ. ಇದನ್ನು ಪ್ರೀತಿಸಿ ಈಗ ಏನಾಗ್ಬಿಡ್ತು? ಗುಣಗುಟ್ಟುವಿಕೆ ನನಗಿಂತ ಹೈಟ್ ಆಗೋಗ್ಬಿಡ್ತು, ನನಗಿಂತ ಬಲಿಷ್ಠ ಆಗೋಗ್ಬಿಡ್ತು ಇದೀಗ. ಆಮೇನ್ ಕೊನೆಗೆ ಗುಣಗುಟ್ಟುವಿಕೆ ಎಲ್ಲಿಗೆ ಬರ್ತೈತೆ ಅಂದ್ರೆ, ಫಸ್ಟು ಕೈ ಹಿಡ್ಕ, ಕೈ ಹಿಡ್ಕೊಳ್ತೈತೆ. ಆಮೇಲೆ ಮೆಲ್ಲಕ್ಕೆ ಹೆಗಲ ಮೇಲೆ ಕೈ ಹಾಕ್ತದೆ. ಆಮೇಲೆ ಈಚೆ ಕುತ್ತಿಗೆ ಹಿಡ್ಕೊಳ, ಇಲ್ಲಿಗೆ ತಂದು ನಿಲ್ಲಿಸ್ತದೆ. ಶಾಪಕರವಾಗಿ, ಮರಣಕರವಾಗಿ ನಡೆಸ್ತದೆ. ಹಲ್ಲೆಲೂಯಾ. ಈಗ ಹೇಳ್ರಿ, ನಾನು ಯಾರು ನಮ್ಮನ್ನು ಬಿಡಿಸ್ಬೇಕು? ಯಾರು ಬಿಡಿಸ್ಬೇಕು? ಜೋರಾಗಿ ಹೇಳ್ರಿ. ಇದು ಸ್ತುತಿ ಬಿಡಿಸೋದಿಲ್ಲ ನಮಗೆ. ಹಲೋ, ಸ್ತುತಿ ಬಿಡಿಸೋದಿಲ್ಲ. ವೈರಿ ಎದ್ದು ಬರ್ತಾನೆ, ವೈರಿ. ಇವನು ಕಷ್ಟ, ಇವನು ಯಾರು? ಇವನು ಕಷ್ಟ, ವೈರಿ, ಸಾಲ, ಓಕೆ, ಸಮಸ್ಯೆ, ರೋಗ ಎಲ್ಲ ಹೌದು. ಇವನು ಫುಲ್ ಪ್ಯಾಕೇಜ್ ಇವನು. ಪ್ರೈಸ್ ಅಲ್ಲೋ. ಈಗ ಇವರಿಬ್ರು ಸೇರ್ಕೊಂಡ್ರಿ. ಈಗ ನನ್ನ ಗತಿ ಏನೇ ಆಗ್ಬೇಕ್ರಿ ಇವಾಗ? ನಾನು ಹೇಳಿಲ್ಲ ನನಗೆ ಹಿಡ್ಕಂತಲೇ. ಓಕೆ, ಪ್ಯಾಕೇಜ್ ಅಲ್ಲ, ಅದಕ್ಕೆ ನೋಡ್ರಿ. ಹಲೋ, ಯಾರಿಗಾರು ಅರ್ಥ ಆಗ್ತೈತೆ ಸಂದೇಶ? ವಾ, ರೈಟ್, ಎಸ್. ಈಗ ಹೇಳ್ರಿ ನೋಡೋಣ. ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಅಯ್ಯೋ ದೇವ್ರೇ, ನೀನು ಇದೀಯಾ? ಕಷ್ಟಗಳು ಬಂದಾಗ, ಮರಣ ಬಂದಾಗ, ಈಗ ನಾವು ಬರೀ ಮನುಷ್ಯರ ವಿರುದ್ಧವಾಗಿ ಗುಣಗುಡ್ತಿದ್ವಿ. ಈಗ ನಾನು ಎಲ್ಲಿ ಗುಣಗುಡ್ಸ ಸ್ಟಾರ್ಟ್ ಮಾಡಿದೆ? ಈಗ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟೆ. ಅಯ್ಯೋ ದೇವ್ರೇ, ನೀನು ಇದೀಯಾ? ಕಣ್ಣು ಮುಚ್ಕೊಂಡು ಕುಂತೀಯ. ಓಕೆ, ಆ ಶಿಲ್ಬೆ ಮೇಲೆ ಕಣ್ಣು ಬಿಡು, ಶಿಲ್ಬೆ ಮೇಲಿಂದ ಕಣ್ಣು ಬಿಡು, ಸಮಾಧಿಯಿಂದ ಎದ್ದು ಹೊರಗೆ ಬಾ. ನಿಜವಾಗಿ ಏ ಸಮಯದ ರಮ್ಮನೇ ಹೇಳ್ಬಿಡ್ತಾರೆ ನಮಗೆ. ಕಣ್ಣು ತೆಗ್ದಿದ್ದಾಯ್ತು, ಕಣ್ಣು ಮುಚ್ಚಿದ್ದಾಯ್ತು, ಸಮಾಧಿಯಿಂದ ಹೊರಗೆ ಬಂದಾಯ್ತು, ಫಸ್ಟ್ ನೀನು ಕಣ್ಣು ಬಿಡಲಿ ಮಂಗೆ ಅಂತ ನನಗೆ ದೇವರು. ಹಲೋ, ಹಲ್ಲೆಲೂಯಾ, ಪ್ರೈಸ್ ಅಲ್ಲೋ. ಇವು ಏನಾಗ್ತದೆ ಗೊತ್ತಾ? ನಮ್ಮನ್ನ
ಡೇ ಬೈ ಡೇ ನಮ್ಮನ್ನ ಅದುಮ್ತಾ ಹೋಗುತ್ತೆ. ಅದುಮೆ ಎಲ್ಲಿ ಕಳಿಸ್ತದೆ? ನಮ್ಮನ್ನ ಅದುಮ್ ಬಿಡ್ತೈತಿ. ಇದು ಎಚ್ಚೆತ್ಕೊಳ್ರಿ. ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಗುಣಗುಟ್ಟುವಿಕೆ ಇದ್ರೆ ಅದು ಎಚ್ಚೆತ್ಕೊಳ್ರಿ. ಇಸ್ರಾಯೇಲ್ರು ಗುಣಗುಟ್ಟಿ ಅರಣ್ಯದಲ್ಲಿ ಸತ್ತೋಗ್ಬಿಟ್ರು. ಅವರು ದೇವರಿಗೆ ವಿರುದ್ಧವಾಗಿ, ಮೋಶೆಗೆ ವಿರುದ್ಧವಾಗಿ, ದೇವರ ಮಹತ್ ಕಾರ್ಯಗಳ ವಿರುದ್ಧವಾಗಿ ಗುಣಗುಟ್ಟಿ ಅವ್ರ ನಾಶ ಅವರೇ ತೆಗೆದುಕೊಂಡು ಬಂದರು. ಆಮೇನ್. ಈಗ ನೋಡ್ರಿ, ಯಾವಾಗಾದ್ರೂ ಈಗ ಇವರಿಬ್ಬರು ಮಧ್ಯದಲ್ಲಿ, ಸ್ವಾಮಿ ನಾನು ಮಾಡಿದ್ದು ತಪ್ಪಾಯ್ತಪ್ಪ, ನನ್ನ ಕ್ಷಮಿಸು ಎಂಬುದಾಗಿ ಹೇಳಬೇಕಾದ್ರೆ ಯಾರ ಮುಂದೆ ಬರ್ತಾರೆ? ಯಾರ ಮುಂದೆ ಬರ್ತಾರೆ? ಸ್ತುತಿ. ಅವರಿಬ್ಬರನ್ನ ಓಡಿಸಿ ನಮ್ಮನ್ನು ಆವರಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ಅವರಿಬ್ಬರನ್ನ ತೆಗೆದು ಬಿಡ್ತಾ ಇದೆ. ಆಮೆನ್. ಅವರಿಬ್ಬರನ್ನ ಆ ಕಡೆ ಒಂದು ಕೈಯಿಂದ ಅವ್ರಿಂದ ದೂಕ್ತದೆ, ಈ ಕೈಯಿಂದ ಇವನಿಗೆ ದೂಕ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈಗ ಸ್ತುತಿ ನನ್ನನ್ನು ಆವರಿಸಿಕೊಳ್ತದೆ. ಈಗ ಹೇಳ್ರಿ ನೋಡೋಣ, ಈಗ ನನ್ನ ಜೊತೆ ಯಾರು ನಿಲ್ತಾರೆ? ಸ್ತುತಿ ನಿಲ್ತದೆ, ಸ್ತೋತ್ರ ನಿಲ್ತದೆ, ದೇವರು ನಿಲ್ತಾರೆ, ದೇವರ ಮಹಿಮೆ ನಿಲ್ತದೆ. ಹಲ್ಲೆಲೂಯ. ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟವನಾಗಿರ್ತೇನೆ. ಇವಾಗ ಆ ಕಷ್ಟಗಳನ್ನ, ಶೋಧನೆಗಳನ್ನ, ಗುಣಗುಟ್ಟುವಿಕೆ ನೋಡ್ಬೇಕಾದ್ರೆ ನನಗೆ ನಾಚಿಕೆ ಆಗ್ತದೆ, ನನಗೆ ಅವಮಾನ ಆಗ್ತಿದೆ. ಈಗ ನಾನು ಹೇಳ್ತೀನಿ, ಸ್ವಾಮಿ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಪ್ಪ, ನೀನೇ ಸ್ತುತಿ ಪಾತ್ರನಾದ ದೇವರು ನೀನೇ. ಹಲ್ಲೆಲೂಯ. ಯಾವಾಗ ನಾವು ಹೇಳ್ತೇವೋ ಸ್ತುತಿ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತೇವೆ. ಆಮೆನ್. ಇಂಥದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಸಾಹೇಬರು ಇದ್ದಾರೆ. ಯಾರು? ಯೋಬ ಇದ್ದಾರೆ. ಅದಕ್ಕೆ ಯೋಬ ಹೇಳೋ ಒಂದು ಮಾತು ಎಷ್ಟು ಚಂದ ಇದೆ ಅಂದ್ರೆ 1:21 ವಾಕ್ಯದಲ್ಲಿ ಹೇಳ್ತಿದೆ. ಹೋದ್ರೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆ. ಕರೆಕ್ಟ್ ಅಲ್ಲ? ಎಸ್ ಅಲ್ವಾ? ಬರ್ಬೇಕಾದ್ರೆ ಬೆಳ್ಳಿ ಬಂಗಾರ ಆಸ್ತಿ, ಓಕೆ, 60-40 ಸೈಟ್ ರಿಜಿಸ್ಟ್ರೇಷನ್ ಪೇಪರ್ ಇಟ್ಕೊಂಡ ಬಂದ್ವಿ ನಾವು. ಏನ್ ಸರ್? ಜಾಯ್ ಲೊಕೇಶನ್ ಗೋಲ್ಡ್ ಎಲ್ಲ ಹಾಕೊಂಡ ಬಂದ್ವಿ ನಾವು. ಚನ್ನಬಸಪ್ಪ ಸೀರೆದ 50,000 ರೂಪಾಯಿ ಸೀರೆ ನಾವು ಉಡ್ಕೊಂಡ ಬಂದ್ವಿ ನಾವು. ಎದ್ರಾಗ ಬಂದ್ರಿ? ಹೆಂಗ್ ಬಂದ್ರಿ ನೀವು? ಏನು ಇಲ್ದವ್ರಾಗ ಬಂದ್ವಿ ನಾವು. ಕರೆಕ್ಟ್. ಫಸ್ಟ್ ಹೊರಗೆ ಬಂದಿದ್ದ ತಕ್ಷಣ ಯಾವ್ದೋ ಚಿಂದಿ ಬಟ್ಟೆ ತಗೊಂಡು ಒರೆಸಿದಾರೆ ನಮಗೆ. ಪ್ರೈಸ್ ದಿ ಲಾರ್ಡ್. ನಮ್ ರೋಷನ್ ಹುಟ್ಟಬೇಕಾದ್ರೆ ಓಕೆ, ಡಾಕ್ಟ್ರು ಹೇಳ್ತಾರೆ ಬಟ್ಟೆ ಕೊಡ್ರಿ ಅಂತಾರೆ ಹೊರಗೆ ಬಂದು. ನಾನೇನು ಹೊಸ ಬಟ್ಟೆನ ತಂದ್ಕೊಟ್ಟೆ ಅವರಿಗೆ. ಆಂಟಿ ಕೊಟ್ರು ನನಗೆ ಒಂದು ಹಳೇದೊಂದು ಕಾಟನ್ ಸೀರೆ ಹರಿದು ಕೊಟ್ರು, ತಗೋ ಇವಾಗ ಒರೆಸ್ರಿ ಇದು ಅಂತಂದು ಹೇಳಿ ಅಂತ. ಹುಟ್ಟಿದ ತಕ್ಷಣ ಫಸ್ಟ್ ಹಳೆ ಬಟ್ಟೆಯಿಂದ ಒರೆಸಿದ್ದಾರೆ. ಆಮೇಲೆ ಅದನ್ನು ಒರೆಸಿ ಅದನ್ನು ಬಿಸಾಕಿದ್ರು. ಸತ್ತಾಗ ಆ ಬಟ್ಟೆ ಇರೋದಿಲ್ರಿ ನಮಗೆ. ಮಣ್ಣಿಗೆ ಹೋಗ್ಬೇಕಾದ್ರೆ ಯಾವುದು ಇರೋದಿಲ್ಲ. ಅದಕ್ಕೆ ಅವ್ನು ಹೇಳ್ತಾನೆ, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಈಗ ಜೋರಾಗಿ ಹೇಳ್ರಿ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಆಮೆನ್. ಯಾರಿಗೆ ಹೇಳ್ತೀರಾ ಮಾತಿದು? ಮೇಲಿನ ಪಿಕ್ಚರ್ ನೋಡ್ರಿ. ಏನದು? ಪಾಪ ಆ ಮೇಡಮು ನೋಡಿ ಸಾಕಾಗಿ ಎಲ್ಲ ಮಕ್ಕಳು ಕಳ್ಕೊಂಡ್ರು. ಮತ್ತೆ ಇನ್ನೇನ್ ಮಾಡ್ತೈತೆ ಆ ಮಕ್ಕಳು ಸತ್ತೋದ್ರು, ಒಂಟೆಗಳು ಹೋದ್ವು, ಅವ್ರ ಆಳು ಕಾಳುಗಳು ಹೋದ್ವು, ಅವ್ರಿಗಿದ್ದಂಥ ಎಲ್ಲ ಆಸ್ತಿ ಎಲ್ಲ ಹೋಗಿ ಅವನಿಗೂ ರೋಗ ಬಂದು ಊರು ಹೊರಗೆ ಹೋಗಿ ಅಲ್ಲೋಡ್ರಲ್ಲಿ ಎಲ್ಲಿ ಕುಂತಾನೆ ಪಾಪ ಆತ. ಬೂದಿ ಒಳಗೆ ಕುತ್ಕೊಂಡು ಮೈಯೆಲ್ಲ ಹುಣ್ಣಾಗಿ ಕೆರ್ಕಂತ ಇರೋ ಪರಿಸ್ಥಿತಿಯಲ್ಲಿ ಪಾಪ ಆ ಎಮ್ಮ ಬಂದು ಹೇಳ್ತಾರೆ, ಅಪ್ಪ ಇನ್ನೂ ದೇವ್ರಿಗೆ ಸ್ತೋತ್ರವಾಗಲಿ ಅಂತ ನೆಕ್ಕನ್ ಬೀಳ ಹೋಗಿ ಸತ್ತು ಹೋಗತ್ಲಾಗ, ನೆಗದ್ ಬೀಳತ್ಲಾಗ ಹೋಗಿ ಸತ್ತೋಗ್ಬಿಡ ನೀನು, ಇರಲೇಬೇಡ ನೀನು ಅಂತ. ಪಾಪ ಅಮ್ಮ ನೋಡ್ರಿ, ಅವನು ಆ ಗಂಡನ ನೋವು ತಾಳ್ಕೊಳ್ಳಿಕ್ಕಾರ್ದೆ ಹೃದಯ ವೇದನೆಯಿಂದ ಒಂದು ಮಾತು ಹೇಳ್ತಿದೆ, ಅಪ್ಪ ಸತ್ತೋಗ್ಬಿಡತ್ಲಾಗೆ. ಆ ದೇವ್ರನ್ನ ದೂಷಿಸಿ ಸತ್ತೋಗ್ಬಿಡು. ದೇವರಿಂದ ತಾನೇ ಬಂತೆ, ಆ ದೇವ್ರನ್ನ ದೂಷಿಸಿ ಸತ್ತೋಗ. ಅದಕ್ಕೆ ಅವನು ಹೇಳೋ ಮಾತಾಡಿ, ಹುಚ್ಚಿ ಥರ ಮಾತಾಡ್ತೀನಿ. ಏನು ಇಲ್ದವನಾಗ ಬಂದೆ, ಏನು ಇಲ್ದಾಗ ಹೋಗ್ತೀನಿ ಬಿಡು, ಏನು ತೊಂದರೆ ಇಲ್ಲ. ಬರ್ಬೇಕಾರೆ ಏನು ತೊಗೊಂಬಂದಿದ್ದೆ, ಹೋಗಬೇಕಾರೆ ಏನು ತೊಗೊಂಡು ಹೋಗ್ತೀನಿ, ಏನಿಲ್ಲಲ್ಲ. ದೇವ್ರು ಕೊಟ್ಟ, ದೇವರು ತೆಗೆದುಕೊಂಡು ಕೈಗಳನ್ನ ಎತ್ತಿದ, ದೇವ್ರ ನಾಮಕ್ಕೆ ಏನಾಗ್ಲಿ, ಸ್ತೋತ್ರವಾಗಲಿ. ವಾವ್. ಹಂಗಂತ ಕೆಳಗಿನ ಪಿಕ್ಚರ್ ಅಲ್ಲಿ ನೋಡ್ರಿ, ಅವನು ತನ್ನ ನಂಬಿಕೆನ, ಸ್ತೋತ್ರವನ್ನ ಆತನ ಬಿಡ್ಲೇ ಇಲ್ಲ. ತನ್ನ ಸ್ತುತಿನ ಆತನ ಏನ್ ಮಾಡ್ಲಿಲ್ಲ, ಬಿಡ್ಲೇ ಇಲ್ಲ. ಬದಲಾಗಿ ಯಾವ ರೀತಿಯಾಗಿ ಆತನ ಆಶೀರ್ವದಿಸಲ್ಪಟ್ಟ ಅಂದ್ರೆ ನೋಡ್ರಿ ಇಲ್ಲಿ. ಆಮೆನ್. ವಾವ್. ಆ ಸ್ತುತಿ ಸ್ತೋತ್ರವು ಅವನಿಗೆ ಎಲ್ಲಿಗೆ ನಡೆಸ್ತವನಿಗೆ? ಸಮೃದ್ಧಿಗೆ ನಡೆಸ್ತಾನೆ. ಹಲ್ಲೆಲೂಯ. ಕುರಿಗಳು ಎಲ್ಲ ಆತನಿಗೆ ಬಂದ್ವು. ಆತನಿಗೆಲ್ಲ ಬಂದಾಗೂ ಕೂಡ ಅವನು ಸ್ತೋತ್ರ ಹೇಳೋದನ್ನ ಅವನು ಬಿಡ್ಲಿಲ್ಲ. ಆಮೆನ್. ಓಕೆ. ಇನ್ನೊಂದು ಸಾರಿ ಬೈಬಲಲ್ಲಿ ನಾವು ನೋಡ್ಬೇಕಾದ್ರೆ, ಓಕೆ, ಯೆಹೋಶುವ ಪಾಟನಿಗೆ ವಿರೋಧವಾಗಿ 2 ಪೂರ್ವಕಾಲ ವೃತ್ತಾಂತ 20-21 ವಾಕ್ಯದಲ್ಲಿ ನಾವು ನೋಡ್ತೀವಿ. ಓಕೆ, ಒಂದು ಸಮಸ್ಯೆ ಬರ್ತಿದೆ ಅವರಿಗೆ. ಏನಂದ್ರೆ
ಸೈರ್ ಪರ್ವತದವರು, ಓಕೆ, ಇವರೆಲ್ಲರೂ ಒಂದು 3 ಜನ ರಾಜರು ಸೇರ್ಕೊಂಡು ಯಹೂದದ ಅರಸನಾದಂಥ ಈ ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಜನರು ಬಂದ್ಬಿಟ್ರು. ಅವಾಗ ಏನ್ ಮಾಡ್ಬೇಕು ಅವ್ರಿಗೆ ತೋಚ್ತಾ ಇಲ್ಲ. ಒಂದೇ ಸರಿ ವೈರ್ಯ ಪಾಳ್ಯ ನಮ್ಮ ಮೇಲೆ ಬಂದಿದೆ, ಏನ್ ಮಾಡ್ಬೇಕು? ಅದಕ್ಕೆ ದೇವ್ರು ಹೇಳ್ತಾರೆ, ಓಕೆ, ಈ ತಲೆ ಕೆಡಿಸ್ಕೋಬೇಡ, ಈ ಸರಿ ಯುದ್ಧ ನಿಮ್ದಲ್ಲ, ಈ ಸರಿ ಯುದ್ಧ ನಂದು. ಅದಕ್ಕೆ ಅವ್ರು ಏನ್ ಮಾಡಿದ್ರಂದ್ರೆ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ, ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವನ್ನ ಆರಿಸಿಕೊಂಡು ಅವರಿಗೆ ಪರಿಶುದ್ಧ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಏನ್ ಮಾಡುತ್ತಾ ಹೇಳ್ರಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ನೋಡ್ರಿ ವಾಕ್ಯ ಹೇಳ್ತಿದೆ, ಯೆಹೋವನಿಗೆ ಏನ್ ಮಾಡ್ರಿ ಹೇಳ್ರಿ, ಕೃತಜ್ಞತಾ ಸ್ತುತಿ ಮಾಡಿರಿ. ಕೃತಜ್ಞತಾ ಸ್ತುತಿ ಮಾಡಿ, ಆತನ ಕೃಪೆ ಏನಾಗಿದೆ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂದು ಆಜ್ಞಾ. ಅವರು ಉತ್ಸಾಹದಿಂದ ಕೀರ್ತಿಸುವುದಕ್ಕೆ ಅವ್ರು ಏನ್ ಮಾಡಿದ್ರಂತೆ, ಪ್ರಾರಂಭಿಸಲು. ಯೆಹೋವನು ಯಹೂದರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೈರ್ ಪರ್ವತವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನ ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೈರ್ ಪರ್ವತದವರ ಮೇಲೆ ಬಿದ್ದು ಅವರನ್ನ ಸಂಪೂರ್ಣವಾಗಿ ಸಂಹರಿಸಿ ಬಿಟ್ಟರು. ಆಮೆನ್, ಹಲ್ಲೆಲೂಯಾ. ಸಂಹರಿಸುವುದಕ್ಕಿಂತ ಮುಂಚೆ ಅವ್ರ ಬಾಯಲ್ಲಿ ಬಂದಿದ್ದು ಏನಾಗಿದೆ ಹೇಳ್ರಿ, ಅವ್ರ ಬಾಯಿಂದ ಬಂದಿದ್ದು ಯೆಹೋವನಿಗೆ ಏನ್ ಮಾಡ್ರಿ, ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಅವ್ರ ಬಾಯಿಂದ ಫಸ್ಟ್ ಬಂದ ವರ್ಡ್, ಓಕೆ, ಲೆಟ್ಸ್ ಪ್ರೈಸ್ ಟು ದ ಗಾಡ್. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ನೋಡ್ರಿ, ಯುದ್ಧ ಮಾಡಿ ಅಲ್ಲಿ ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ 4ನೇ ದಿನದಲ್ಲಿ ಅವ್ರು ಬೆರಕ ಎಂಬತಕ್ಕಂಥ ಸ್ಥಳಕ್ಕೆ ಅವ್ರು ಕೂಡಿ ಬರ್ತಾರೆ. ಅವ್ರು ಅಲ್ಲಿ ಯೆಹೋವನನ್ನ ಸ್ತುತಿಸಿದ್ದರಿಂದ, ದೇವ್ರ ವಾಕ್ಯ ಹೇಳ್ತಾರೆ, ಅಲ್ಲಿ ಯೆಹೋವನನ್ನ ಸ್ತುತಿಸಿರಿಂದ ಆ ಸ್ಥಳಕ್ಕೆ ಇಂದಿನವ್ರಿಗೆ ಬೆರಕ ತಗ್ಗು ಎಂಬ ಹೆಸರಿದೆ. ಆಮೇನ್. ಹೋದ್ರೆ ಏನ್ ಹೇಳ್ತದೆ, ಸ್ತುತಿಯು ವೈರಿಗಳನ್ನು ಗಲಿಬಿಲಿಗೊಳಿಸಿ ಜಯವನ್ನು ಕೊಡುತ್ತದೆ ಮತ್ತು ವೈರಿಯ ಸ್ವತ್ತುಗಳನ್ನು ನಮಗೆ ದೊರಕಿಸುತ್ತದೆ. ಯಾರಾದ್ರೂ ಹೇಳ್ರಿ ನಂಬೋರ್. ಆಮೇನ್, ಆಮೇನ್. ವೈರಿಯ ಸ್ವತ್ತು ಏನ್ ಮಾಡ್ತದೆ, ನಮಗೆ ದೊರಕಿಸುತ್ತದೆ. ಅವ್ರು 3 ದಿನ ಬೇಕಾತ ಅವ್ರಿಗೆ ಸುಲ್ಕೊಳ್ಳಿಕ್ಕೆ, 1 ವಾರ ಗಂಟ್ಲೆ, ಹೆಚ್ಚು ಕಡಿಮೆ 1 ವಾರ ಗಂಟ್ಲೆ ಅವರ ವಸ್ತುಗಳೆಲ್ಲ ತಮ್ಮ ಮನೆಗೆ ಸಾಗಿಸ್ಲಿಕ್ಕೆ ಅಷ್ಟು ಸ್ವತ್ತುಗಳು, ಅಷ್ಟು ಸ್ವಾಸ್ಥ್ಯ ಅವರಿಗೆ ವೈರಿಯ ಪಾಳ್ಯದಲ್ಲಿ ಅವ್ರಿಗೆ ಸಿಕ್ತು. ಅವ್ರು ಯುದ್ಧ ಮಾಡ್ಲಿಲ್ಲ ರೀ, ಬದಲಾಗಿ ಹೊಂಚು ಹಾಕೋರನ್ನ ಅವ್ರ ಮಧ್ಯದಲ್ಲೇ ಇದ್ದು ಅವರವರೇ ಜಗಳ ಆಡ್ಕೊಂಡು, ಮೋವಾಬ್ಯರು, ಅಮ್ಮೋನಿಯರು, ಸೈರ್ ಪರ್ವತ ಅವರವರೇ ಜಗಳ ಆಡಿ, ಅವರವರೇ ಗುದ್ದಾಡಿ, ಅವರು ಒಬ್ರಿಗೊಬ್ರು ಅವರೇ ಹೊಡೆದಾಡ್ಕೊಂಡು, ಕನ್ಫ್ಯೂಷನ್ ಆಗಿ ಅವರೇ ಹೊಡೆದಾಡ್ಕೊಂಡು ಸತ್ತು. ಇಸ್ರಾಯೇಲರು ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಬ್ಬನು ಕೂಡ ಕತ್ತಿಂದಾಗ್ಲಿ ಬರ್ಚಿಂದಾಗ್ಲಿ ಆತನ ತೆಗೆದುಕೊಂಡು ಹೋಗದೆ ಅವ್ರು ಏನ್ ಮಾಡ್ತಾ ಹೋದ್ರು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನು ತೆಗೆದುಕೊಂಡು ಹೋಗಿ ದೇವರು ಕೊಟ್ಟ ಜಯಕ್ಕೋಸ್ಕರ ದೇವರಿಗೆ ಅವ್ರು ಏನ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು, ದೇವರನ್ನು ಅವರು ಸ್ತುತಿಸ್ಲಿಕ್ಕೆ ಅವರು ಪ್ರಾರಂಭಿಸಿದ್ರು. ಸ್ತುತಿಯು ವೈರಿಗಳನ್ನು ಗಲಿಬಿಲಿಗೊಳಿಸ್ತದೆ, ಸ್ತುತಿಯು ಜಯವನ್ನು ಕೊಡ್ತದೆ, ಸ್ತುತಿಯು ವೈರಿಯ ಸ್ವತ್ತುಗಳನ್ನು, ವೈರಿಯ ಆಸ್ತಿಯನ್ನ ನಮಗೆ ಕೊಡುವಂಗೆ ಮಾಡ್ತದೆ. ಆಮೆನ್, ಹಲ್ಲೆಲೂಯಾ. ಮತ್ತೆ ನನ್ನ ಪಾಸ್ಟ್ ಹೇಳಿದ್ರು ಅಂತಂದೇಳಿ, ಓಕೆ, ಪಾಸ್ಟ್ ಹೇಳಿದ್ರು ವೈರಿಯ ಸ್ವತ್ತು ನನಗೆ ಸಿಗ್ತೈತೆ ಅಂತಂದೇಳಿ, ನಾನು ಶಿವಣ್ಣನ ವೈರಿಯಿಂದ ನೋಡೋದಲ್ಲ. ಶಿವಣ್ಣನ ಮನೆ ನನಗೆ ಸಿಗ್ಲಿ, ಶಿವಣ್ಣನ ಕಾರ್ ನನಗೆ ಸಿಗ್ಲಿ, ಪಾಸ್ಟ್ ಹೇಳ್ಯಾರ ವೈರಿಯ ಸ್ವತ್ತು. ಹಲ್ಲೆಲೂಯಾ, ಹೌದಲ್ಲ? ಮತ್ ಪಾಸ್ಟ್ ಹೇಳಿದ್ರಂತ ಮತ್ತ ಹಂಗ ದೇವ್ರ ಮಕ್ಕಳಾದಂತ ನಮ್ಮಲ್ಲಿ ಇದು ಇರಬಾರ್ದ್ರಿ. ಆಮೇನ್. ಕೆಲವೊಂದು ಪರಿಸ್ಥಿತಿಗಳು ಬರ್ತದೆ, ಓಕೆ, ಆ ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ಸ್ತುತಿಸೋದಾಗಿದ್ರೆ ದೇವ್ರು ಎಲ್ಲಿಂದಾದ್ರೂ ತಂದು ಕೊಡ್ತಾರೆ ದೇವ್ರು. ಡೋಂಟ್ ವರಿ. ಆಮೆನ್. ಸೊ ಇನ್ನೊಂದು ಕಡೆ ನಾವು ಸ್ತುತಿಯನ್ನು ನಾವು ನೋಡ್ತೀವಿ. ನೋಡ್ರಿ, ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು, ಓಕೆ, ಅವರಿಗೆ ಕರ್ತನ ಮೇಜನ್ನು ಹಂಚಿಕೊಟ್ರು. ಅವ್ರು ಹೇಳ್ತಾರೆ, ಈಗೋ ಇದು ನನ್ನ ದೇಹ, ಇದು ನನ್ನ ರಕ್ತ ಎಂಬುದಾಗಿ ಅವ್ರು ಹಂಚಿಕೊಟ್ಟ ಮೇಲೆ ಯೂದನು ಓಡೋಗ್ಬಿಟ್ಟ ಯೇಸು ಸ್ವಾಮಿನ ಹಿಡಿಲಿಕ್ಕೆ. ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ಯೇಸು ಸ್ವಾಮಿ ಮತ್ತೆ ಶಿಷ್ಯರು ಎಲ್ಲರೂ ಕೂಡ ದೇವ್ರ ವಾಕ್ಯ ಹೇಳ್ತಿದ್ದ ಬಳಿಕ ಅವರು ಕೀರ್ತನೆಯನ್ನ ಹಾಡಿ ಎಣ್ಣೆಯ ಮರಗಳ ಗುಡ್ಡಕ್ಕೆ ಹೊರಟು ಹೋದರು. ಮತ್ತೆ 26-30 ವಾಕ್ಯ ಹೇಳ್ತಿದೆ. ಅದಕ್ಕೆ ಫುಟ್ ನೋಟ್ ಅಲ್ಲಿ ಓದ್ರಿ, ಅದನ್ನ ಏನ್ ಹೇಳ್ತಿದೆ, ಓದ್ರಿ ಎಲ್ಲರೂ. ಸ್ತುತಿಯು ಶೋಧನೆಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು ತಾಳಿಕೊಳ್ಳುತ್ತದೆ ಮತ್ತು ಅವುಗಳನ್ನು ಜಯಿಸುವಂತೆ ಮಾಡುತ್ತದೆ. ಆಮೆನ್. ಅಲ್ಲಿ ನೋಡ್ರಿ, ನೋವುಗಳನ್ನ ನೋಡಿ, ಯೇಸುಸ್ವಾಮಿಗೆ ಗೊತ್ತಿತ್ತು. ಈಗ ನಾನು ಗೆತ್ಸೆಮನೆ ತೋಟಕ್ಕೆ ಹೋದ್ರೆ ನನ್ನನ್ನ ಹಿಡ್ಕೊಡೋವನು ಈಗ ಹೋಗಿದ್ದಾನೆ, ಈಗ ಡೀಲ್ ಮಾಡ್ಕೊಂಡ್ ಬರ್ಲಿಕ್ಕೆ. ಈಗ ನನ್ನ ಬರ್ತಾರೆ ಈಗ, ಓಕೆ, 600 ಜನ ರೋಮನ್ ಸೈನಿಕರು, 600 ಜನ ರೋಮನ್ ಸೈನಿಕರು ಬರ್ತಾರೆ.
ಟೆಂಪಲ್ ಗಾರ್ಡ್ಸ್ ಬರ್ತಾರೆ, ಯಹೂದ್ಯರು, ಹೆರೋದನ ಸೈನ್ಯ ಬರ್ತದೆ, ಹೆಚ್ಚು ಕಮ್ಮಿ 1250 ಜನ ಅವರು. ಅಷ್ಟು ಜನ ಬಂದು ಯೇಸು ಸ್ವಾಮಿನ ಅರೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋದ್ರು. ಯೇಸು ಸ್ವಾಮಿಗೆ ಗೊತ್ತಿತ್ತಲ್ಲ, ಈಗ ನಾವು ನೆಕ್ಸ್ಟ್ ಎಣ್ಣೆ ಮಾಡೋ ಗುಡ್ಡಕ್ಕೆ ಹೋದ್ರೆ ಏನಾಗ್ತೈತೆ ಅಂತ ಮುಂದಾಲೋಚನೆ ಗೊತ್ತಿತ್ತು ಯೇಸು ಸ್ವಾಮಿಗೆ. ನಾನು ತೊಗೊಂಡೋಗಿ ಬೆಳಗ್ಗೆ ಶಿಲ್ಬೆಗೆ ಹಾಕ್ತಾರೆ. ಈಗ ನನ್ನ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ, ನನ್ನ ದುಃಖದ ಪ್ರಾರ್ಥನೆ, ನನ್ನ ಬೆವರು ಕೂಡ ಹೆಂಗ್ ಬರ್ತದಂತೆ, ರಕ್ತದ ದೊಡ್ಡ ಹನಿಗಳಾಗಿ ಭೂಮಿಗೆ ಬೀಳ್ತದೆ. ಇವತ್ತು ನನಗೆ ಇಷ್ಟವಾಗದೇ ಇರುವಂಥ ಒಂದು ಪಾತ್ರೆನ ಇವತ್ತು ನಾನು ಸ್ವೀಕರಿಸ್ಕೊಳ್ಬೇಕಾಗಿದೆ, ಅದರಲ್ಲಿ ನಾನು ಕುಡಿಬೇಕಾಗಿದೆ, ಅದ್ರಲ್ಲಿ ನಾನು ಹೋಗ್ಬೇಕಾಗಿದೆ. ನೆಕ್ಸ್ಟ್ ಮಾರ್ನಿಂಗ್, ಓಕೆ, ವಿತಿನ್ 12 o'clock ಒಳಗಡೆ ನನ್ನ ಪ್ರಾಣ ಹಾರೋಗ್ಬಿಡ್ತಿದೆ. ಯೇಸು ಸ್ವಾಮಿಗೆ ನೆಕ್ಸ್ಟ್ ಮಾರ್ನಿಂಗ್ ನನ್ನ ಪ್ರಾಣ ಹೋಗ್ತದೆ. ಚಿತ್ರ ಹಿಂಸೆಯಾಗಿ ನನ್ನ ಹೊಡೆದು ದೇಹವೆಲ್ಲ ಗಾಯ ಮಾಡಿ ನನಗೆ ಯೆರೂಸಲೇಮಿನ ಬೀದಿಗಳಲ್ಲಿ ಎಳ್ಕೊಂಡು ಹೋಗಿ ಕೊನೆಗೆ ಶಿಲ್ಬೆ ಮೇಲೆ ನನ್ನ ಪ್ರಾಣವನ್ನು ತೆಗಿತಾರೆ ಎಂಬ ಗೊತ್ತಿದ್ರು ಕೂಡ ಯೇಸು ಸ್ವಾಮಿ ಕೂಡ ಏನು ಮಾಡಲಿಲ್ಲ, ವಿಚಲಿತನಾಗಲಿಲ್ಲ. ಯೇಸು ಸ್ವಾಮಿ ಓಕೆ ಆ ಟೈಮ್ನಲ್ಲಿ ಯಾವುದು ಗಲಿಬಿಲಿ ಆಗಲಿಲ್ಲ. ಅವ್ರೇನು ಮಾಡಿದ್ರು, ಹಾಡೋ ಟೈಮಲ್ಲಿ ಸಂತೋಷವಾಗಿ ಹಾಡಿದರು. ಹಲ್ಲೆಲೂಯಾ. ಅವ್ರೇನು ಮಾಡಿದ್ರು, ಕೀರ್ತನೆಗಳನ್ನು ಹಾಡ್ತಾ ಹಾಡ್ತಾ ಎಲ್ಲಿಗೆ ಬಂದ್ರಂತವರು, ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದ್ರು ಅವರು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಸತಿ ನಮಗೆ ಗೊತ್ತಿದ್ರು ಕೂಡ, ಶೋಧನೆ ಬರ್ತೈತೆ ಎಂಬುದಾಗಿ ಗೊತ್ತಿದ್ರು ಕೂಡ ನೀವು ಸ್ತುತಿ ಮಾಡೋದನ್ನು ನಿಲ್ಲಿಸ್ಬೇಡ್ರಿ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಸ್ತೋತ್ರ ಮಾಡೋದನ್ನ ನೀವು ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಅದು ತಾಳಿಕೊಳ್ಳುವ ಹಾಗೆ ಮಾಡ್ತದೆ. ಆ ತಾಳ್ಮೆಯು ಒಂದು ದಿನ ಜಯಕ್ಕೆ ನಡೆಸ್ತದೆ. ಆಮೆನ್. ಓಕೆ, ಇನ್ನೊಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸ್ತುತಿಯು, ಓಕೆ, ಕೆಳಗಡೆ ಹೋದ್ರೆ ಅಪೊಸ್ತಲರ ಕೃತ್ಯ 16 25 26 ವಾಕ್ಯ ಫುಟ್ ನೋಟ್ ಹೋದ್ರೆ ಕೆಳಗಡೆ ಏನ್ ಹೇಳ್ತದೆ, ಸ್ತುತಿಯು ಬಂಧನಗಳನ್ನು ಬೇಡಿಗಳನ್ನು ಮುರಿದು ಹಾಕುತ್ತದೆ ಮತ್ತು ಅನೇಕರನ್ನು ರಕ್ಷಣೆಗೆ ನಡೆಸುತ್ತದೆ. ಏನ್ ಹೇಳ್ತದಂತೆ, ಸ್ತುತಿಯು ಬಂಧನಗಳನ್ನು ಬೇಡಿಗಳನ್ನು ಮುರಿದು ಹಾಕುತ್ತದೆ ಮತ್ತು ಅನೇಕರನ್ನು ಎಲ್ಲಿಗೆ ನಡೆಸ್ತದೆ, ರಕ್ಷಣೆಗೆ ನಡೆಸುತ್ತದೆ. ಏನಾಗಿದೆ, ಎಲ್ಲಿ ನಡೀತದು, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವ್ರಿಗೆ ಏನ್ ಮಾಡ್ತಿದ್ರಂತ ಅವರು ಹೋದ್ರೆ ಮೇಲೆ ಏನ್ ಹೇಳ್ತಿದೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಎಲ್ಲರೂ ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಭೂಮಿ ನಡುಗಿತು, ಭೂಮಿಯ ಅಸ್ಥಿವಾರಗಳು ಕದಲಿದವು. ಏನಂತೆ, ಭೂಮಿಯ ಅಸ್ಥಿವಾರಗಳೇನಾದವು, ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಓಕೆ ಹೇಳ್ರಿ, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಅವ್ರದ್ದು ಮಾತ್ರ ಬೀಳಿಲ್ಲ, ಎಲ್ಲರ ಬೇಡಿಗಳು ಏನಾದ್ವಂತೆ, ಕಳಚಿ ಬಿದ್ದವು ಎಂಬುದಾಗಿದೆ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ನೋಡ್ರಿ, ಅವ್ರದ್ದು ಬೇಡಿನೂ ಬಿಚ್ಚೋಯ್ತು. ಕೊನೆಗೆ ಆ ಜೈಲರ್ ಬಂದು ಕೇಳ್ತೇನೆ, ಅಯ್ಯೋ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಇವ್ರು ಓಡೋಗ್ಬಿಟ್ರಲ್ಲ ಅಂತಂದೇಳಿ. ಅವ್ರು ಹೇಳ್ತಾರೆ, ಸಾರ್ ಎಲ್ಲಿ ಓಡೋಗಿಲ್ಲ, ನಾವಿಲ್ಲೇ ಇದ್ದೇವೆ. ಏನು ಅದ್ಭುತ ನಡೀತಿದ್ದು ಸ್ವಾಮಿ, ನಾವು ರಕ್ಷಣೆ ಹೊಂದ್ಬೇಕಾದ್ರೆ ಈಗ ನಾನು ಏನ್ ಮಾಡ್ಬೇಕು, ನೀನು ನಿನ್ನ ಮನೆಯವರು, ನಿನ್ನ ಕರ್ತನಾದ ಯೇಸುವನ್ನ ನಂಬು, ಆಗ ನೀನು ನಿನ್ನ ಮನೆಯವರು ಏನಾಗ್ತೀರಾ, ರಕ್ಷಣೆ. ಅವ್ರು ಹೇಳ್ತಾರೆ, ಸಾರ್ ನಮ್ಮ ಮನೆಗೆ ಬನ್ರಿ. ಅವತ್ತು ರಾತ್ರಿನೇ ಹೋಗಿ ಅವ್ರನ್ನೆಲ್ಲರನ್ನು ಕರೆದು, ಇಡೀ ಫ್ಯಾಮಿಲಿಯನ್ನು ಕರೆದು, ಓಕೆ ಇವತ್ತು ನಾವು ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ತೇವೆ ಸರ್, ಏನು ಅಭ್ಯಂತರ ಇಲ್ಲದೆ, ಇಲ್ಲ ದೊಡ್ಡದೊಂದು ತೊಟ್ಟಿ ಇದೆ, ಏನು ಅಭ್ಯಂತರ ಇಲ್ಲ, ನಿಮಗೇನು ಅಭ್ಯಂತರ ಇಲ್ಲ, ನಾವೆಲ್ಲರೂ ರೆಡಿ ಇದ್ದೇವೆ, ಇವತ್ತು ರಾತ್ರಿ ನಮಗೆ ಬ್ಯಾಪ್ಟಿಸಮ್ ಕೊಡ್ತೀರಾ? ಎಸ್. ಅದೇನಾಯ್ತು ಗೊತ್ತಾ, ಅವ್ರು ಹಾಡ್ದಂಥ ಒಂದು ಸ್ತುತಿ ಪದ ಅವರ ಭೂಮಿಯನ್ನು ಕದಲಿಸ್ತು, ಬೇಡಿಯನ್ನು ಬಿಚ್ಚಿತು. ಕೊನೆಗೆ ಆ ಜೈಲರ್, ಓಕೆ, ಆ ಸರಿಯ ಯಜಮಾನನಾದಂಥ ಜೈಲರು ಎಂಟೈರ್ ಫ್ಯಾಮಿಲಿ ಅವರ ರಕ್ಷಣೆ ನಡೆಸ್ತಾರೆ. ಹಲ್ಲೆಲೂಯಾ. ಯಾವುದು ಇದಕ್ಕೆಲ್ಲ ಕಾರಣ? ಯಾವುದು? ಜೋರಾಗಿ ಸ್ತುತಿ ಸ್ತೋತ್ರ. ಆಮೆನ್. ಸ್ತುತಿ ಸ್ತೋತ್ರ ಅವರನ್ನ ರಕ್ಷಣೆಗೆ ನಡೆಸ್ತಾರೆ. ನಮ್ಮ ಮುಂದೆ ಇಟ್ಕೊಳ್ರಿ ಅಂತ ಕೆಲವೊಂದು ಪರಿಸ್ಥಿತಿಗಳು ಬಂದಾಗಿ ಕೂಡ ನೋ ಪ್ರಾಬ್ಲಮ್. ನನಗೊಬ್ರು ಪಾಸ್ಟರ್ ಗೊತ್ತು, ಸತೀಶ್ ಅಂತಂದು ಹೇಳಿ, ಅವರು ಜೈಲಲ್ಲಿ ಹಾಕಿದ್ರು. ಅವ್ರು ಬೆಳಗ್ಗೆ ಅವರು ಇಬ್ರು ಸ್ನೇಹಿತರಿಗೆ ಅವರು ಜೈಲಲ್ಲಿ ಹಾಕಿದ್ರು, ಮಂಡ್ಯ ಜೈಲಲ್ಲಿ ಹಾಕಿದ್ರು ಅವರಿಗೆ. ಅವ್ರು ಹೇಳ್ತಾ ಇದ್ರು, ಪಾಸ್ಟರ್ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಸುಮ್ಮನೆ ಸ್ತುತಿ ಪದಗಳನ್ನು ಹಾಡ್ತಾ ಇದ್ವಿ. ಮಲ್ಕೊಂಡಿರೋರಿಗೆ ಮೊದಲನೇ ದಿನ ಏನು ಹಾಡ್ತಾ ಇದ್ದೀರಾ, ಕಿರಿಕಿರಿ ನಿಮ್ದು, ಮಲ್ಕೊಂಡ್ರಲ್ಲ ಅಂತ ಬೈದ್ರು. ಆದ್ರೂ ನಾವು ಸುಮ್ಮನೆ ಇರಲಿಲ್ಲ. ಮತ್ತೆ ಬೆಳಗ್ಗೆದ್ದು ನಾವು ಹಾಡು ಹೇಳ್ತಾ ಇದ್ವಿ. ಇನ್ನೊಂದಿನ ಸೆಕೆಂಡ್ ಡೇ ಸುಮ್ಮನಾಗ್ಬಿಟ್ರು, 3ನೇ ದಿನ ಸುಮ್ಮನಾದ್ರು, 4ನೇ ದಿನ ಸುಮ್ಮನಾದ್ರು, 5ನೇ ದಿನ ನಾವು ಹಾಡಿಲ್ಲ. ಅವ್ರು ನಮ್ಮನ್ನು ಎಬ್ಬಿಸಿ ಹೇಳ್ತಾರೆ, ಯಾಕೋ ನಿಲ್ಸಿರಲ್ಲ, ಎದ್ದು ಆಡ್ರಿ ಅಂತಂದು ಹೇಳಂತ.
ನಾವು ಹಾಡಿದ್ವಿ. ಅದು ಏನಾಯ್ತಂದ್ರೆ ಆ ಹಾಡು ಕೇಳಿ 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 ಅದೇ ಜೈಲಲ್ಲಿ 18 ಜನಕ್ಕೆ ಅದೇ ತೊಟ್ಟೆಯಲ್ಲಿ ದೀಕ್ಷಾ ಸ್ನಾನ ಕೊಟ್ಟು ಬಂದೇವಿ. 18 ಜನಕ್ಕೆ ದೀಕ್ಷಾ ಸ್ನಾನ ಕೊಟ್ಟು ಬಂದಾರ. ಈಗ ಅವ್ರಿಗೆ ಬೇಲ್ ಸ್ಯಾಂಕ್ಷನ್ ಆಗಿದ ತಕ್ಷಣನೇ ಆ ಜೈಲ್ನರ್ ಹೇಳ್ತಾರೆ, ಸರ್ ನೀವು ಹೋಗ್ಬೇಡ್ರಿ ಸರ್ ಇಲ್ಲೇ ಇರ್ರಿ ಅಂತ. ಇವ್ರಿಗೆ ಆಸೆ ಹುಟ್ಟುಬಿಡ್ತಂತೆ. ಇದ್ದು ಅವರಿಗೆ ಹೆಚ್ಚು ಕಮ್ಮಿ ಒಂದು 20-25 ದಿವಸ ಇದ್ರು ಅವ್ರು ಜೈಲಲ್ಲಿ. ಅವ್ರು ಹೇಳಿದ್ರಂತ 25 ದಿವಸ ನಮ್ಗೆ ಹೆಂಗಿತ್ತು ಅಂದ್ರೆ, ವಾವ್, ನಿಜವಾದ ಸೇವೆ ನಾವು ಈ ಜೈಲಲ್ಲಿ ನಾವು ಮಾಡಿದ್ವಿ. ಹೊರಗಡೆ ಮಾಡದೇ ಇರೋಂಥ ಸೇವೆ ಜೈಲ್ ಒಳಗಡೆ ಮಾಡಿದ್ವಿ. ಆಮೇಲೆ ಅವರೆಲ್ಲರೂ ನಾವು ಜೈಲಿಂದ ಹೊರ ಬರ್ಬೇಕಾದ್ರೆ ಅವರೆಲ್ಲರೂ ಅವ್ರ ಮನೇದ ಅಡ್ರೆಸ್ ಕೊಟ್ಟರು. ಈಗ ಆ ಫ್ಯಾಮಿಲಿಗಳಿಂದ ಅನೇಕ ಜನರು ಇವತ್ತು ನಮ್ಮ ಚರ್ಚಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಬೆಳಗ್ಗೆ ಎದ್ದು ಜೈಲಲ್ಲಿ ಆಡಿದಂಥ ಒಂದು ಸ್ತುತಿ ಪದ ಅನೇಕ ಕುಟುಂಬಗಳನ್ನು ರಕ್ಷಿಸ್ತದೆ. ಅಂದರೆ ಸ್ತುತಿಗೆ ಅಷ್ಟು ಶಕ್ತಿ ಇದೆ. ಈಗ ಹೇಳ್ರಿ ಎಲ್ಲರೂ, ಯಹೂದ ಮುಂದೆ ಹೋಗಲಿ, ಸ್ತುತಿಯು ಮುಂದೆ ಹೋಗಲಿ, ಸ್ತುತಿಯು ಮುಂದೆ ಹೋಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ. ಏನಂತ ಹೇಳ್ತಿದೆ? ಕೀರ್ತನೆ 118 ಒಂದನೇ ವಾಕ್ಯ ಹೇಳ್ತಿದೆ, ಸ್ತುತಿಯು ಶಾಶ್ವತವಾದ ದೇವರ ಕೃಪೆಯನ್ನ ತರುವಂತದ್ದಾಗಿರ್ತದೆ. ಆಮೆನ್. ಹೇಳ್ರಿ, ಯೆಹೋವನಿಗೆ ಏನ್ ಮಾಡ್ರಿ? ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಸ್ತುತಿ ಏನ್ ತರುವಂತದ್ದಾಗಿದೆ? ಶಾಶ್ವತವಾದ ದೇವರ ಕೃಪೆಯನ್ನು ತರುತ್ತದೆ, ಬರುವಂತದ್ದಾಗಿರ್ತದೆ. ಆಮೆನ್. ಓಕೆ, ಇನ್ನೊಂದ್ರಲ್ಲಿ ಹೇಳ್ತಿದೆ, ಓಕೆ, ಯೂದ 1:16 ಹೇಳ್ತಿದೆ, ಆದ್ರೆ ಸ್ತುತಿಸುವ ಜನರು ಒಂದ್ ಕಡೆ ಇದ್ರೆ, ಸ್ತುತಿಸಿ ದೇವರ ಅಪಾರವಾದ ಕೃಪೆಯನ್ನು ಹೊಂದುವ ಜನರು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಒಂದಿಷ್ಟು ಜನರು ಇದ್ದಾರೆ ನೋಡ್ರಿ. ಅವ್ರ ಮುಖದಲ್ಲಿ, ಒಬ್ಬರ ಮುಖದಲ್ಲಿ ಆದ್ರೂ ಸಂತೋಷ ಆಯ್ತಾ? ಎಷ್ಟು ಫರೋಷಿಯಸ್ ಆಗಿದ್ದಾರೆ ನೋಡ್ರಿ ಅವರೆಲ್ಲರೂ. ಯೂದ 1ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತೈತೆ, ಇವರು ಗುಣಗುಟ್ಟುವವರು, ತಮ್ಮ ಗತಿಯನ್ನ ನಿಂದಿಸುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವವರು ಆಗಿದ್ದಾರೆ. ಹೋದ್ರೀಗ ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳು ಬರುತ್ತವೆ. ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ. ಅವ್ರಿಗೆ ಸಿಕ್ಕುವಂಥದ್ದು ಏನಂದ್ರೆ ದುರ್ಗತಿನೇ ಅವರಿಗೆ. ನಾನು ಮಾತು ಹೇಳ್ತೀನಿ ನೋಡ್ರಿ, ಯಾರಾದ್ರೂ ಗುಣಗುಟ್ಟರಿದ್ರೆ ಅವ್ರ ಜೊತೆ ಸೇರ್ಲೇಬೇಡ್ರಿ ನೀವು. ಪ್ರೈಸ್ ದಿ ಲಾರ್ಡ್. ಯಾರ ಜೊತೆ ಸೇರ್ಬೇಡ್ರಿ? ಗುಣಗುಟ್ಟವ್ರ ಜೊತೆ ಸಾಹಸ ಮಾಡ್ಬೇಡ್ರಿ, ನೀವು ಕೆಟ್ಟೋಗ್ಬಿಡ್ತೀರಾ. ಅದೊಂಥರ ಕ್ಯಾನ್ಸರ್ ರೋಗ ಇದ್ದಂಗೆ, ಅದೊಂಥರ ಅಂಟು ರೋಗ ಇದ್ದಂಗೆ ಅದು ಗುಣಗುಟ್ಟುವಂಥದ್ದು. ಗುಣಗುಟ್ಟುವಿಕೆಯನ್ನ ಚೆನ್ನಾಗಿ ತಿಳ್ಕೊಡ್ರಿ. ದೇವ್ರು ಫಸ್ಟ್ ಬೇಗ ಕೇಳ್ತಾನೆ, ಗುಣಗುಟ್ಟೋರು ಇದ್ದಾರಾ ಅಥವಾ ಸ್ತುತಿಸೋರು ಇದ್ದಾರಾ? ಏನಾಗೋದಿಲ್ರಿ, ಗುಣಗುಟ್ಟಿ ನಿಮಗೆ ನೀವೇ ನಾಶ ಆಗ್ತೀರಾ. ನಾನು ಗುಣಗುಟ್ಟಿ ನನಗೆ ನಾನೇ ನಾಶ ತಂದ್ಕೊಳ್ತೀನಿ. ಬಿ ಕೇರ್ಫುಲ್. ಓಕೆ, ಇಂಥವ್ರ ಸಾಹಸ ಮಾಡ್ಬೇಡ್ರಿ ಇಂಥವ್ರದ್ದು. ಓಕೆ, ಇನ್ನು ಫೈನಲಿ ಇನ್ನೊಂದು ವಾಕ್ಯದಲ್ಲಿ 115ನೇ ಕೀರ್ತನೆ 17ನೇ ವಾಕ್ಯ ಹೇಳ್ತೈತಿ, ಯಾರು ದೇವರನ್ನು ಸ್ತುತಿಸೋದಿಲ್ಲ ಅಂತ ಗೊತ್ತಾ? ಸತ್ತವರು ಯಾಹೋವನ್ನು ಸ್ತುತಿಸುವುದಿಲ್ಲ. ಯಾರು ಮೌನ ಲೋಕವನ್ನು ಸೇರಿದವರಲ್ಲಿ ಯಾರೂ ಆತನನ್ನು ಕೀರ್ತಿಸುವುದಿಲ್ಲ. ನೀವು ಸತ್ತವರ ಜೀವ ಇರೋರ ಸಿಸ್ಟರ್ಸ್, ನೀವು ಸತ್ತವರ ಜೀವ ಇರೋರ? ಜೀವ ಆಯ್ತಾ? ಶ್ವಾಸ ಆಯ್ತಾ? ಶ್ವಾಸ ಇರೋರು ಕೈ ಎತ್ತಿ ಹೇಳ್ತಾರಂತೆ, ಪ್ರೈಸ್ ದ ಲಾರ್ಡ್ ಅಂತ. ಅರೆ, ಆಮೆನ್. ಯಾರು ಸ್ತುತಿಸೋದಿಲ್ಲ ಈಗ? ನೋಡ್ರಿ, ನಾವು ಒಂದಿನ ಹಂಗ ಆಗೋಗ್ಬಿಡ್ತೀವಿ. ಒಂದಿನ ನಾವು ಹಿಂಗ ಆಗ್ತೀವಿ. ಹಲೋ, ನೀವು ಹಂಗಾಗ್ತೀರಾ? ಒಂದಿನ ಅಲ್ಲೈತಲ್ಲ ಹಂಗಾಗ್ತೀವಿ ಅಷ್ಟೇ. ಈ ಭೂಮಿ ಮೇಲೆ ಇದ್ದಾಗ ಅಷ್ಟೇ ಇದಕ್ಕೆಲ್ಲ ಫುಲ್ಲು ಎಲ್ಲ ಡ್ರೆಸ್ಸು, ಪೇಂಟು, ಆಮೇಲೆ ಮೇಕಪ್ಪು ಎಲ್ಲ ಶರೀರಕ್ಕೆ ಏನು ಬೇಕು ಎಲ್ಲ ಮಾಡ್ಕೊಳ್ತೀವಿ. ಆದರೆ ಒಂದಿನ ಎಲ್ಲ ಬ್ಯೂಟಿ ಹೋಗಿ ಅದು ಎಲ್ಲಿ ಮಕ್ಕಂಡೈತೆ ನೋಡ್ರಿ ಪಾಪದು. ಆದರೆ ಒಂದು ಮಾತ್ರ ನಿಜ, ನಮ್ಮ ಮೂಳೆಗಳು ಈ ರೀತಿಯಾಗಿ ಇದ್ದಿರ್ಬೋದು, ಆದರೆ ಪರಲೋಕದಲ್ಲಿ ನಾವು ಯಾವಾಗಲೂ ದೇವರನ್ನು ಸ್ತುತಿಸೋ ಜನರಾಗಿ. ನಾನು ಮಾತಾಡ್ತೇನೆ, ಎಲ್ಲರೂ ಕೇಳಿಸ್ಕೊಡ್ರಿ. ಸ್ತುತಿಸಿ ಇಂಥ ಪರಿಸ್ಥಿತಿ ಕೂಡ ಆ ಬೋನ್ ತಗೊಂಡೋಗಿ ಅದನ್ನು ಒಂದಿಷ್ಟು ಬೋನ್ ಕಟ್ ಮಾಡಿ ಹೋಗಿ ಮೈಕ್ರೋಸ್ಕೋಪ್ ಏನಾರು ಇತ್ತಂದ್ರೆ ಅದ್ರಲ್ಲಿ ಹಿಂಗೆ ನೋಡಿದ್ರು ಅದರಲ್ಲೂ ಕೂಡ ಸ್ತುತಿ ಕಾಣಬೇಕು. ಆ ಬೋನಲ್ಲಿ ಕೂಡ ಏನಿರಬೇಕು? ಸ್ತುತಿ ಕಾಣಬೇಕು. ಯಾಕೆ ನಾವು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶರೀರದಿಂದನೂ ಕೂಡ ನಾವು ಏನು ಮಾಡೋರಾಗಿದ್ದೀವಿ? ದೇವರ ನಾವು ಸ್ತುತಿಸೋರಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲಿ ನಾವು ಸ್ತುತಿಸ್ತೇವೆ, ಹೇಗೆ ನಾವು ದೇವರ ಸ್ತುತಿಸ್ತೇವೆ ನೋಡ್ಬೇಕಾದ್ರೆ, ಪರಲೋಕದಲ್ಲಿ ಯುಗಗಳಾಂತರಗಳಿಗೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಏನಂತ ಹೇಳ್ತಿದ್ದೇವೆ? ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕೂತಿದ್ದಾನ ಪಾತಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹೆಂಗ್ ಸ್ತುತಿಯು ಯಾವಾಗಲೂ ಪರಲೋಕದ ದೇವರನ್ನ ಮಾತ್ರ
ಮಾತ್ರ ಘನಪಡಿಸುತ್ತದೆ. ಪರಲೋಕದ ದೇವರನ್ನು ಮಾತ್ರ ಅದು ಘನಪಡಿಸ್ತದೆ. ಆಮೆನ್. ಆಮೆನ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬನ್ನಿರಿ ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಕಂಟಿನ್ಯೂಷನ್ ಓದ್ರಿ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ವರ್ಣಿಸುವುದು ಯಾರಿಂದ ಆದೀತು? ಎಲ್ಲರಿ ನನ್ನಿಂದ ಆದೀತು, ನನ್ನಿಂದ ಆದೀತು. ನಿಮ್ ಪಕ್ಕದಲ್ಲಿ ನೋಡ್ರಿ, ನಿಮ್ಮಿಂದ ಆದೀತು. ಹಲ್ಲೆಲೂಯಾ. ಹೀಗೆ ಹೇಳ್ರಿ ನೋಡೋಣ, ಯಾರು ಫಸ್ಟ್ ಹೋಗ್ಬೇಕೀಗ? ಸ್ತುತಿಯು ಮುಂದೆ ಹೋಗ್ಬೇಕು. ಈಗ ನೋಡ್ರಿ, ವಾಟ್ ಈಸ್ ಇನ್ ಯುವರ್ ಲೈಫ್, ಜೂದಾ ಆರ್ ಮರ್ಮರಿಂಗ್? ಜೂಡ. ಮರ್ಮರಿಂಗ್ ಅಂದ್ರೆ ಏನ್ ಗೊತ್ತಾ? ಗುಣಗುಟ್ಟುವಿಕೆ. ಯೂದ ನಿನ್ ಲೈಫ್ ನಲ್ಲಿ ಇದಾರೋ ಅಥವಾ ಗುಣಗುಟ್ಟುವಿಕೆ ನಿನ್ ಲೈಫ್ ನಲ್ಲಿ ಇದೆಯೋ? ಯಾರಿದ್ದಾರೆ? ಜೂಡ. ಎಲ್ಲರೂ ಯಾರಿದ್ದಾರೆ? ಜೂಡ ಇನ್ ಮೈ ಲೈಫ್. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಜೂದಾ ಗೋಸ್ ಫಸ್ಟ್. ಆಮೆನ್. ಓಕೆ. ಯೂದ ನೋಡ್ಬೇಕಾದ್ರೆ ಯೂದಕ್ಕೆ ಒಂದು ಪ್ರಾಣಿಯನ್ನ ಸಿಂಬಲೈಸ್ ಮಾಡ್ತಾರೆ. ಯಾವ ಪ್ರಾಣಿ ಅದು? ಸಿಂಹ. ವಾವ್. ಹಲ್ಲೆಲೂಯಾ. ಸ್ತುತಿಯು ಸಿಂಹವಾಗಿದೆ ರೀ. ಸಿಂಹಕ್ಕೆ ಭಯ ಇರೋದಿಲ್ಲ, ಸಿಂಹದ ಗುಂಡಿಗೆಯಲ್ಲಿ ಭಯ ಇಲ್ಲ, ಅದಕ್ಕೆ ಅದು ಯಾವಾಗ್ಲೂ ಧೈರ್ಯ ಉಳ್ಳದಾಗಿರ್ತದೆ. ಆಮೆನ್. ಹಲ್ಲೆಲೂಯಾ. ಓಕೆ. ಸಿಂಹದ ರೂಪದಲ್ಲಿರುವ ಸ್ತುತಿಯು ನಿಮ್ಮ ಜೀವಿತವನ್ನು ಕಾಪಾಡಲಿ. ಈಗ ಹೇಳ್ರಿ, ಆ ಜನರು ಕೇಳ್ತಾರೆ ಯಾವ್ದು ಮುಂದೆ ಹೋಗ್ಲಿ ಅಂತೆ? ದೇವ್ರು ಹೇಳ್ತಾರೆ ಯಾರು ಮುಂದೆ ಹೋಗ್ಲಿ? ಯಹೂದ ಫಸ್ಟ್ ಮುಂದೆ ಹೋಗ್ಲಿ. ಯಹೂದ ಮುಂದೆ ಹೋಗ್ಲಿ ಅಂದ್ರೆ ಸ್ತುತಿ ಮುಂದೆ ಹೋಗ್ಲಿ. ದೇಶ ನಾನು ನಿಮಗೆ ಕೊಟ್ಬಿಟ್ಟಿದ್ದೇನೆ. ಆಮೆನ್. ಮೈ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು